ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರ ನಾವು ವಿಭಿನ್ನ ಕ್ಷೇತ್ರದ ಸಾಧಕರನ್ನ ಸಂದರ್ಶಿಸುತ್ತಾ ಬಂದಿದ್ದೀವಿ. ದೇವರು ನೆಲೆಸಿರುವಂತಹ ಜಾಗವನ್ನ ದೇವಾಲಯ ಅಂತ ಕರಿತೀವಿ. ಪುಸ್ತಕಗಳು ಇಡುವಂತಹ ಜಾಗವನ್ನ ಗ್ರಂಥಾಲಯ ಅಂತ ಹೇಳ್ತೀವಿ. ಸಂತೋಷ ತುಂಬಿದ ಮನೆಯನ್ನ ಆನಂದ ನಿಲಯ ಅಂತ ಕರಿತೀವಿ. ಲಯ, ನಿಲಯ, ಆಲಯ ಇವೆಲ್ಲವೂ ಕೂಡ ಜೀವನದಲ್ಲಿ ಇರಲೇಬೇಕು. ಸಂಗೀತಕ್ಕೂ ಬೇಕೇ ಬೇಕು. ಅದರಲ್ಲೂ ದಯವಿಲ್ಲದ ಧರ್ಮ ದಾವುದಯ್ಯ ಅಂತ ಹೇಳೋ ಹಾಗೆ ಲಯವಿಲ್ಲದ ಸಂಗೀತ ಯಾವುದಯ್ಯ ಅನ್ನುವಷ್ಟರ ಮಟ್ಟಿಗೆ ಸಂಗೀತದಲ್ಲಿ ಲಯದ ಪ್ರಾಮುಖ್ಯತೆ ಅಷ್ಟರ ಮಟ್ಟಿಗಿರುತ್ತೆ. ನಿಜವಾಗ್ಲೂ, ಯಾಕಂದರೆ ನೋಡಿ, ಸಂಗೀತವೇ ಆಗಲಿ ಜೀವನವೇ ಆಗಲಿ ಲಯ ತಪ್ಪಿದರೆ ತಾಳ ತಪ್ಪಿದ ಹಾಡಾಗುತ್ತೆ. ಇನ್ನು ಹಿರಿಯರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಆದರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಅತಿಥಿಯ ತಾಳಕ್ಕೆ ತಕ್ಕಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ಯಾಕಂದರೆ ಅವರ ತಾಳಕ್ಕೆ ನಮ್ಮ ಮಾತು ಮೇಳೈಸಿದಾಗ ಅಲ್ಲಿ ಸಂಗೀತದ ಅಂತರಾಳ ತೆರೆದುಕೊಳ್ಳುತ್ತೆ. ಹೌದು, ಇವತ್ತಿನ ನಮ್ಮ ಅತಿಥಿ ಸಂಗೀತದ ಶ್ರೇಷ್ಠ ಸಾಧಕರಿರುವಂಥ ಮನೆತನದಲ್ಲಿ ಹುಟ್ಟಿ ಅದೇ ಸಂಗೀತದ ವಾತಾವರಣದಲ್ಲಿ ಬೆಳೆದು ಅಪರೂಪದ ಸಾಧನೆ ಮಾಡಿದಂಥ ಸಂಗೀತದ ಶ್ರೇಷ್ಠ ಸಾಧಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಏನಂತೀರ ಹಿದಾಯತ್ ಅವರೇ? ಖಂಡಿತ. ತಬಲದ ತಾಳಕ್ಕೆ ತಲೆದೂಗದವರೇ ಇಲ್ಲ ಅನ್ನುವಂತಹ ಮಾತುಗಳನ್ನು ನಾವೆಲ್ಲ ಕೇಳಿರ್ತೀವಿ. ಇವತ್ತು ನಮ್ಮ ಜೊತೆ ಇರುವಂತಹ ಕಲಾವಿದರು ಕೂಡ, ತಬಲ ವಾದಕರು ಕೂಡ, ಅವರ ಕುಟುಂಬದಲ್ಲೇ ಒಂದು ರೀತಿಯಲ್ಲಿ ಕಲೆ ಅನ್ನುವಂತಹ ಸರಸ್ವತಿ ತುಂಬ ಸರಾಗವಾಗಿ ಒಲಿದು ಬಿಟ್ಟಂತೆ ಕಾಣಿಸ್ತಾ ಇದೆ. ಸೊ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇರುವಂತಹ ಅತಿಥಿಯ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಒಂದು ಸಣ್ಣ ಭೇಟಿ ಇದೆ, ನೋಡೋಣ ಬನ್ನಿ. ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಸಿನಿಮಾ ಹಾಡು ಹೀಗೆ ಎಲ್ಲ ಸಂಗೀತ ಪ್ರಕಾರಗಳಿಗೆ ತಾಳದೊಂದಿಗೆ ಮೇಳೈಸುವ ದಕ್ಷಿಣ ಏಷ್ಯಾದ ಅತ್ಯಂತ ಪ್ರಸಿದ್ಧ ತಾಳವಾದ್ಯ ತಬಲಾ. ಕೃಷ್ಣ ಫ್ಯೂಷನ್ ಬ್ಯಾಂಡ್ ಮೂಲಕ ಪ್ರಪಂಚದಾದ್ಯಂತ ಸಂಗೀತ ಕಚೇರಿಗಳನ್ನು ನೀಡಿರುವ ಖ್ಯಾತ ತಬಲಾ ವಾದಕ ಪಂಡಿತ್ ಕಿರಣ್ ಗೋಡ್ಖಿಂಡಿ. ಸಂಗೀತ ಕುಟುಂಬದಿಂದ ಬಂದ ಕಿರಣ್ ಅವರು 3 ವರ್ಷದವರಿದ್ದಾಗಲೇ ತಮ್ಮ ತಂದೆ ಸುಪ್ರಸಿದ್ಧ ಗಾಯಕರಾದ ವಿದ್ವಾನ್ ವೆಂಕಟೇಶ್ ಗೋಡ್ಖಿಂಡಿಯವರ ಬಳಿ ಸಂಗೀತದ ಆರಂಭಿಕ ಪಾಠಗಳನ್ನು ಕಲಿತರು. ಸತತ ತರಬೇತಿ ಪಡೆದು ತಬಲಾದಲ್ಲಿ ಪರಿಣತಿ ಪಡೆದರು. ಕಳೆದ 35 ವರ್ಷಗಳಿಂದ ತಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಹಾಗೂ ಕಿರಿಯ ಸಹೋದರ ಖ್ಯಾತ ಕೊಳಲು ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿಯವರೊಂದಿಗೆ ದೇಶಾದ್ಯಂತ ಅನೇಕ ಪ್ರತಿಷ್ಠಿತ ಸಂಗೀತ ಕಚೇರಿಗಳಲ್ಲಿ ವಿವಿಧ ಕಲಾವಿದರಿಗೆ ಸಾಥ್ ನೀಡಿದ್ದಾರೆ. ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರೈಸಿರುವ ಕಿರಣ್ ಅವರು ತಮ್ಮ ಹೋಮ್ ಸ್ಟುಡಿಯೋದಲ್ಲಿ ಜಿಂಗಲ್ಸ್, ಶೀರ್ಷಿಕೆ ಗೀತೆಗಳು, ನಾಟಕಗಳು, ಟಿವಿ ಧಾರಾವಾಹಿಗಳು, ಚಲನಚಿತ್ರಗಳಿಗೆ ಮರು ರೆಕಾರ್ಡಿಂಗ್ಗಳು ಸೇರಿದಂತೆ ವಿವಿಧ ಧ್ವನಿ ಮುದ್ರಣಗಳ ಮೂಲಕ ಸಂಗೀತ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಏಸ್ ಮೃದಂಗ ಕಲಾವಿದ ವಿದ್ವಾನ್ ಆನೂರ್ ಅನಂತಕೃಷ್ಣ ಶರ್ಮಾ ಅವರು ನೇತೃತ್ವ ವಹಿಸಿರುವ ಲಯ ಲಹರಿ, ಲಯ ಲಾವಣ್ಯ ತಾಳವಾದ್ಯ ಮೇಳದಲ್ಲಿ ಪ್ರಸಿದ್ಧ ತಬಲಾ ವಾದಕರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ತಮ್ಮ ತಂದೆ ವೆಂಕಟೇಶ್ ಗೋಡ್ಖಿಂಡಿಯವರು ಆರಂಭಿಸಿರುವ ಸಂಗೀತ ಕೇಂದ್ರವಾದ ಸಂಜೋಗ್ ಬಾಸುರಿ ಮಹಾವಿದ್ಯಾಲಯದಲ್ಲಿ ಅನೇಕ ಯುವ ತಬಲಾ ಉತ್ಸಾಹಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಸಂಗೀತ ಲೋಕದಲ್ಲಿ ಚಿಗುರೊಡೆದು ತಬಲಾ ವಾದನದಲ್ಲಿ ಹೊಸ ಮುನ್ನುಡಿ ಬರೆದು ಜಗತ್ತಿನಾದ್ಯಂತ ಸಂಗೀತ ಕಚೇರಿಗಳನ್ನು ನೀಡಿರುವ ಗೋಡ್ಖಿಂಡಿ ಮನೆತನದ ಕುಡಿ ಪಂಡಿತ್ ಕಿರಣ್ ಗೋಡ್ಖಿಂಡಿ ಈ ವಾರದ ನಮ್ಮ ಅತಿಥಿ. ಕಿರಣ್ ಸರ್, ನಿಮಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ, ತಂಡದ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಸರ್, ಕಿರಣ್ ಗೋಡ್ಖಿಂಡಿ ಅವರು ಸಂಗೀತ ಕ್ಷೇತ್ರದ ಸಾಧಕರು. ತಬಲಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನುಡಿಸಿದ್ದೀರಿ. ನಮಗೆ ಆ ಸೌಭಾಗ್ಯ ಇವತ್ತು. ಯಾಕಂದರೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ತಬಲಾ ವಾದನದ ಝಲಕ್ ಕೇಳ್ತಾ ಯಾಕೆ ಆರಂಭಿಸಬಾರ್ದು ಅಂತ. ಆಗಲಿ.
ಅದ್ಭುತ. ಥ್ಯಾಂಕ್ ಯು. ನಿಜಕ್ಕೂ ಕಿರಣ್ ಗೋಡ್ಖಿಂಡಿಯವರ ಆರಂಭದಲ್ಲೇ ನಾನು ಹೇಳಿದ ಹಾಗೆ ತಂದೆ ಅಂತಹ ಮಹಾನ್ ಸಾಧಕರು ವೆಂಕಟೇಶ್ ಗೋಡ್ಖಿಂಡಿಯವರಾಗಿರ್ಬೋದು, ತಮ್ಮ ಸಹೋದರ ಪ್ರವೀಣ್ ಗೋಡ್ಖಿಂಡಿಯವರಾಗಿರ್ಬೋದು. ಒಂದು ರೀತಿ ಮನೆಯಲ್ಲಿ ಆ ಸಂಗೀತದ ನಿನಾದ, ಕೊಳಲಿನ ನಾದ ಯಾವಾಗಲೂ ಕೇಳಿಸ್ತಾ ಇತ್ತು. ಅದರ ಮಧ್ಯೆ ತಾಳ ತಮ್ಮನ್ನು ಸೆಳೆದಿದ್ದು ಹೇಗೆ ಅಂತ, ಯಾವಾಗ ಇದು? ಅಂದರೆ ನಾನು ಹುಟ್ಟಿದಿಂದಲೇ ನಮ್ಮ ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದೇ ಇತ್ತು. ಹೌದು. ನಮ್ಮ ತಂದೆ ಹಾಡು ಕೊಳಲು ಇದ್ದೇ ಇತ್ತು. ಸೊ ಒಂದು ಸೆಟ್ ತಬಲಾನು ಮನೆಯಲ್ಲಿ ಇತ್ತು. ಸೊ ಅದು ನನಗೆ ಆಟಿಗೆ ಸಾಮಾನಾಗಿತ್ತು ಮುಂಚೆ. ಸೊ ಹಾಗೆ ಅದ್ರ ಮೇಲೆ ನುಡಿಸ್ತಾ ತಂದೆಯವರು ಇಲ್ಲ ಇವನು ಒಳ್ಳೆ ತಬಲಾ ವಾದಕ ಆಗಬಹುದು ಅನ್ನೋ ಇದರಿಂದ ನನಗೆ ಒಂದು ಸ್ವಲ್ಪ ಹೇಳೋಕ್ಕೆ ಶುರು ಮಾಡಿದ್ರು. ಸೊ ನಾನು ಆವಾಗ ಚಿಕ್ಕ ಪುಟ್ಟದೆಲ್ಲ ನುಡಿಸ್ತಾ ಇದ್ದೆ. ಸುಮಾರು 3 ವರ್ಷದಲ್ಲೇ ನಾನು ಕಲಿಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನಮ್ಮ ತಂದೆಯವರು ಗೋವಾಗೆ ಟ್ರಾನ್ಸ್ಫರ್ ಆಗಿತ್ತು. ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಗೋವಾದಲ್ಲಿದ್ದಾಗ ನನ್ನ ಅಂದರೆ ಫಾರ್ಮಲ್ ಟ್ರೈನಿಂಗು ಅಲ್ಲಿ ಶುರುವಾಯಿತು. ನನ್ನ ಮೊದಲನೇ ಗುರುಗಳು ಪ್ರಭಾಕರ್ಚಾರಿ ಅಂಥೇಳಿ, ಪಂಡಿತ್ ಪ್ರಭಾಕರ್ಚಾರಿ ಅವರು. ಗೋವಾ ಕಲಾ ಅಕಾಡೆಮಿ ಅಂಥೇಳಿ ಅಲ್ಲೊಂದು ಸಂಸ್ಥೆ ಇತ್ತು. ಸೊ ಅಲ್ಲಿ ನಾನು ನನ್ನ ತಬಲಾ ವಾದನದ ಫಾರ್ಮಲ್ ಟ್ರೈನಿಂಗ್ ಅಲ್ಲಿ ಶುರುವಾಯಿತು. ನಾನು ಅಲ್ಲಿ ಒಂದು 2 ವರ್ಷ ನಾನು ಫಾರ್ಮಲ್ ಟ್ರೈನಿಂಗ್ ಅಲ್ಲಿ ತೊಗೊಂಡು, ತದನಂತರ ತಂದೆಯವರು ಯಾವ್ಯಾವ ಊರಿಗೆ ಹೋಗ್ತಿದ್ರು ಟ್ರಾನ್ಸ್ಫರ್ ಆಗಿ, ಹಾಗೆ ಅವ್ರ ಜೊತೆನೇ ನಾನು ಹೋಗ್ತಾ ಇದ್ದೆ. ಸೊ ಅಲ್ಲಿರೋ ಕಲಾವಿದರು, ಅಲ್ಲಿರೋ ಕೆಲವು ಶ್ರೇಷ್ಠ ಕಲಾವಿದರ ಜೊತೆಗೆ ನಮ್ಮ ತಂದೆಯವರು ಒಡನಾಟ ಇತ್ತು. ಸೊ ಹೀಗಾಗಿ ಅವ್ರ ಜೊತೆ ನಾನೆಲ್ಲ ತಿರ್ಕೊಂಡು ಬೇರೆ ಬೇರೆ ಗುರುಗಳಿಂದ ಏನೇನು ಸಾಧ್ಯ ಆಗ್ತದೋ ಅದೆಲ್ಲ ಕಲ್ಕೊಂಡು ಇವತ್ತಿಗೆ ಒಂದು ಲೆಕ್ಕಕ್ಕೆ ಒಂದು ತಕ್ಕ ಮಟ್ಟಿಗೆ ನಾನೇನೋ ನುಡಿಸಬಲ್ಲೆ ಅನ್ನೋ ಒಂದು ನನಗೆ. ಅಂದರೆ ಒಂದು ಹಂತ ಅಂದರೆ ಬಾಲ್ಯದಲ್ಲಿ ಎಲ್ಲರೂ ಅಂದರೆ ಊರು ಬಿಟ್ಟು ಅಲಗಾಡಿರಲ್ಲ, ಒಂದು ಡಿಗ್ರಿ ಬರೋ ತನಕನೂ ಎಲ್ಲೂ ಹೋಗಿರಲ್ಲ. ಆದರೆ ನಿಮ್ಮದು ಬಾಲ್ಯ ಹಂಗಲ್ಲ. ಅಪ್ಪನ ಒಂದು ವರ್ಗಾವಣೆ ಕೆಲಸ ಏನಿದೆ ಅದಕ್ಕೆ ಅನುಗುಣವಾಗಿ ಬಹಳಷ್ಟು ಊರುಗಳು, ಹೊಸ ಹೊಸ ಜನ, ಹೊಸ ಹೊಸ ಪ್ರದೇಶ, ಅಲ್ಲಿನ ಒಂದು ಆಹಾರದ ಪದ್ಧತಿ ಆಗಿರ್ಬೋದು, ಎಲ್ಲವನ್ನ ನೋಡಿದಿರಿ. ಹೇಗಿತ್ತು ಸರ್ ಆ ಒಂದು ಬಾಲ್ಯ? ನಮಗೆ ಚಿಕ್ಕವರಿದ್ವಿ ಆವಾಗ, ಅದು ಮಜವಾಗಿರ್ತಿತ್ತು. ಒಂದು ಅಂದರೆ ನಮಗೆ ಬೇರೆ ಬೇರೆ ಊರು ನೋಡೋ ಒಂದು ಚಾನ್ಸ್ ಇರ್ತಿತ್ತು. ಹಾಗೆಯೇ ಸುಮಾರು ಭಾಷೆಗಳನ್ನು ಕಲ್ತ್ವಿ. ಗೋವಾದಲ್ಲಿದ್ದಾಗ ಮರಾಠಿ, ಕೊಂಕಣಿ ಕಲ್ತ್ವಿ. ಹೈದರಾಬಾದಿಗೆ ಹೋದ್ವಿ, ಅಲ್ಲೇ ತೆಲುಗು ಕಲ್ತ್ವಿ, ಉರ್ದು ಕಲ್ತ್ವಿ. ಆಮೇಲೆ ದಿಲ್ಲಿ ಒಳಗೆ ಹೋದ್ವಿ, ದಿಲ್ಲಿಯ ಹಿಂದಿ ಒಂದು ಸೊಗಡು ಬೇರೆ ಇದೆ. ಸೊ ಆ ಭಾಷೆನೂ ಕಲ್ತ್ವಿ. ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು, ಹೀಗಾಗಿ ಇಲ್ಲಿ ಮಂಗಳೂರಿಂದ ಒಂದು ಸ್ವಲ್ಪ ಮಂಗಳೂರು ಭಾಷೆ ಬಂತು. ಸೊ ಹೀಗಾಗಿ ಅದಲ್ಲದೆ ಬೇರೆ ಬೇರೆ ಸಂಗೀತದ ಒಂದು ವಿಷಯ ನಮಗೆ ತಿಳಿಯೋಕ್ಕೆ ಶುರುವಾಯಿತು. ಸೊ ಅದು ತುಂಬ ಮುಖ್ಯವಾಗಿ ನಮಗೆ ಈ ನಮ್ಮ ನುಡಿಸಾಣಿಕೆಯಲ್ಲಿ ಏನೇ ಆಗಲಿ ಅದರದ್ದೊಂದು ಇಂಪ್ರೆಷನ್ ನಮ್ಮ ಮೇಲಿದೆ. ಹೀಗಾಗಿ ನಮ್ಮ ತುಂಬ ಜನರದ್ದು ಕೇಳೋದು ಒಂದು ನಮಗೆ ಅನುಕೂಲ ನಮ್ಮ ತಂದೆಯವರು ಮಾಡಿಕೊಟ್ಟದ್ದು ತುಂಬ ನಮಗೆ ಮರೆಯಲಾಗದು. ಸರ್, ಅನೇಕರಿಗೆ ಒಂದು ಪ್ರಶ್ನೆ ಇದೆ, ತಬಲಾದಿಂದ ನಾದ ಹೊರಹೊಮ್ಮೋದು ಹೇಗೆ ಅಂತ. ಟೆಕ್ನಿಕಲಿ ಹೇಳಬೇಕಂದ್ರೆ ಇದು ಜಾಸ್ತಿ ಪುರಾತನ ಅಲ್ಲ ಇದು ತಬಲಾ. ಇದಕ್ಕೆ ಹಿಸ್ಟ್ರಿ ಇರೋದು ಒಂದು 500 ವರ್ಷ ಅಂದ್ಕೊಳ್ಳಿ, 400ರಿಂದ 500 ವರ್ಷ ಅಷ್ಟೇ ಇರೋದು. ಸೊ ಇದ್ರ ಬಗ್ಗೆ ಒಂದು ದಂತಕಥೆನೂ ಇದೆ. ಅಂದರೆ ಇದು ಹೇಗೆ ಹುಟ್ಕೊಂಡಿತು ಅಂತ ಹೇಳಿ. ಸೊ ಭಾರತದ ಪ್ರಾಚೀನ ಸಂಗೀತ ಅಂದರೆ ಧ್ರುಪದ್ ಧಮಾರು. ಸೊ ಅದ್ರ ಜೊತೆಗೆ ನುಡಿಸುವಂಥ ಪಕ್ಕವಾದ್ಯ ಅಂದರೆ ಪಖಾವಜ್. ಪಖಾವಜ್ ಇದ್ದಿದ್ದು. ಸೊ ಪಖಾವಜನ್ನ ಮುಘಲ್ ಪೀರಿಯಡಲ್ಲಿ ಅಂದರೆ ಅಮೀರ್ ಖುಸ್ರೋ ಅಂತ ಹೇಳಿ ಹೆಸರಾಂತ ಕವಿ, ಪೋಯೆಟ್ ಇದ್ರು, ಸಂಗೀತಗಾರರು. ಸೊ ಅವರು ತಬಲಾವನ್ನ ಅಂದರೆ ಪಖಾವಜವನ್ನ ಅರ್ಧ ಭಾಗ ಮಾಡಿ, ಹೀಗಿರೋ ಪಖಾವಜನ್ನ ಅರ್ಧ ಮಾಡಿ ನಿಲ್ಲಿಸಿದಾಗ ಅದು ತಬಲಾ ಹುಟ್ಕೊಳ್ತು ಅಂತ ಒಂದು ಕಥೆ ಇದೆ. ಬಟ್ ಕೆಲವು ಸಂಶೋಧಕರು ಹೇಳಿದ್ದಾರೆ ಈ ಥರದ ವಾದ್ಯ ಭಾರತದಲ್ಲಿ ಮುಂಚೆನೂ ಇತ್ತು ಅಂತ ಹೇಳಿ. ಸೊ ಅದಕ್ಕೆ ದುಕ್ಕಡ್ ಅಂತ ಹೇಳಿ, ನಗಾರ ಅಂತ ಹೇಳಿ ಬೇರೆ ಬೇರೆ ಹೆಸರಿಂದ ಇತ್ತು. ಅದರದ್ದೇ ಡೆವಲಪ್ಮೆಂಟ್ ಆಗಿರೋದು ಇವಾಗ ತಬಲಾ ಅಂತ. ಸೊ ತಬಲಾದಲ್ಲಿ 2 ಇದೆ. ಒಂದು ನಾವು ಡಗ್ಗ ಅಂತ ಹೇಳ್ತೀವಿ, ಇನ್ನೊಂದು ತಬಲಾ ಅಂತ ಹೇಳ್ತೀವಿ, ಅಥವಾ ಹಿಂದಿಯಲ್ಲಿ ಆದರೆ ಚಾಟಿ, ಬಾಯ, ದಾಯ. ಓಕೆ, ಹಿಂದಿಯಲ್ಲಿ. ಸೊ ಇದರಲ್ಲಿ ಬೇಸ್ ಸೌಂಡ್ ಜಾಸ್ತಿ ಬರುತ್ತೆ ಬಾಯದಲ್ಲಿ. ಇದರಲ್ಲಿ ಮುಖ್ಯವಾಗಿ ಹಾಡುಗರು ಅಥವಾ ಸಂಗೀತಗಾರರು ಯಾವುದೇ ವಾದ್ಯದ ನುಡಿಸೋದು ಅವ್ರದ್ದು ಏನು ಶ್ರುತಿ ಇರುತ್ತೆ ಆ ಶ್ರುತಿಗೆ ಇದನ್ನು ನಾವು ಸೇರಿಸ್ತೀವಿ. ಸೊ ಇದರಲ್ಲಿ ಟ್ರೆಬಲ್ ಬರುತ್ತೆ. ಇದರಲ್ಲಿ ಜಾಸ್ತಿ ಸೌಂಡ್ಗಳಿದೆ. ನಾ, ತಿನ್, ತೇ, ಟೆ, ತುನ್, ಈ ಥರದ್ದು. ಇವೆರಡೂ ಸೇರಿಕೊಂಡಾಗ ಧಾ, ಧಿನ್, ದಾ, ಗೆ, ನಾ, ದಾ, ತಿನ್, ತಾ,
ತೀರ ಕಿಟ್ಟ ತಕಗಿಲ ನದ ತಿನ್ನದ. ಸೊ ಈ ಥರ ನಾವು ಅದನ್ನು ಕಾಂಬಿನೇಷನ್ ಮಾಡಿ ಬೇರೆ ಬೇರೆ ಲಯಗಳಲ್ಲಿ ನುಡಿಸಿದಾಗ ಆ ತಬಲಾದ ಒಂದು ಬೇರೆ ನಾದ ಹೊರಗೆ ಬರುತ್ತೆ. ತಬಲಾದಲ್ಲಿ ನನಗಿರುವಂತಹ ಕುತೂಹಲ ಅಂದ್ರೆ ಇದರಲ್ಲೂ ಸ್ವರಸ್ಥಾನ ಅಂತ ಸಿಗುತ್ತಾ ಅಥವಾ ತಾಳಕ್ಕೆ ಮಾತ್ರ ಇದು ಸೀಮಿತವಾಗಿರುವಂತದ್ದು? ಅಂದ್ರೆ ಸ್ವರಸ್ಥಾನ ಅಂತಂದ್ರೆ ಈ ಹಾಡುಗರಾಗ್ಲಿ ವಾದ್ಯಗಾರರಾಗ್ಲಿ ಅವರ ಶ್ರುತಿ ಯಾವುದಿದೆ ಆ ಶ್ರುತಿಗೆ ನಮ್ಮ ತಬಲಾವನ್ನ ಟ್ಯೂನ್ ಮಾಡ್ತೀವಿ ಅಷ್ಟೇ. ಬಿಟ್ರೆ ಇದರಲ್ಲಿ ಬೇರೆ ಶ್ರುತಿಗಳು ಅಂತ ಹೇಳಿ ಬರಲ್ಲ. ಬಟ್ ಡಗ್ಗಾದಲ್ಲಿ ಕೆಲವೊಮ್ಮೆ ನಾವು ಅದನ್ನ ಬಳಸ್ತೀವಿ. ಹೇಗೆ ಅಂದ್ರೆ ಬೇರೆ ಬಟ್ ಇದು ತಾಳವಾದ್ಯನೇ, ಲಯವಾದ್ಯ ಇದು. ಸೊ ಇದರಲ್ಲಿ ನಾವು ಬೇರೆ ಬೇರೆ ತಾಳಗಳನ್ನು ನುಡಿಸ್ತೀವಿ. ಹಾಡುಗರಾಗಲಿ ವಾದ್ಯಗಾರರಾಗಲಿ ಅವ್ರಿಗೆ ಯಾವ ಬೇಕೋ ತಾಳ ಅದ್ರ ಜೊತೆಗೆ ನಾವು ಅವ್ರ ಜೊತೆ ಸಾಥ್ ಕೊಡ್ತೀವಿ. ಸರ್, ತಬಲಾದಲ್ಲಿ 3 ವಿಧಗಳಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದ್ರೆ ಢಗ್ಗಾ ಮತ್ತು ತಬಲಾ ಎರಡರಲ್ಲೂ ಕೂಡ 3 ಭಾಗಗಳು ಬರುತ್ತೆ ಅಂತ. ಯಾವೆಲ್ಲ ಭಾಗಗಳನ್ನು ಇದರಲ್ಲಿ 3 ಭಾಗಗಳಂತಂದ್ರೆ ಶಾಹಿ, ಮೈದಾನ್, ಚಾಟಿ, ಗಜರ, ಬಾದಿ, ಘಟ್ಟ ಅಂಥೇಳಿ ಈ ಥರ ಬೇರೆ ಬೇರೆ ಇದರಲ್ಲಿ ಇದೆ. ಅದೇ ರೀತಿ ಡಗ್ಗಾದಲ್ಲೂ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಶಬ್ದಗಳನ್ನು ನಾವು ಹೊರಡಿಸ್ಬೋದು. ಇವಾಗ ಡಗ್ಗಾದಲ್ಲಿ ಅಂದರೆ ಗೆ, ಘೆ, ಕ. ಇದೇ ಕಗೆ ಬೇರೆ ಬೇರೆ ಅಕ್ಷರಗಳಿದೆ. ಕಿ, ಕೆ, ಕತ್. ಅದೇ ರೀತಿ ತಬಲಾದಲ್ಲಿ ನ ಅಥವಾ ತ, ತಿನ್, ತೇ, ಟೇ, ತುನ್. ಇವಾಗ ಎರಡು ಒಟ್ಟಿಗೆ ನುಡಿಸುವಾಗ ಧ, ಧಿನ್, ತೀರ ಕೀಟ, ಧೀನೆ ಗೇನೆ, ಧಾತಿ ಧಾಗೇನ. ಈ ಥರ ನಾವು ಎಲ್ಲ ಶಬ್ದಗಳನ್ನು ಕೂಡಿಸಿ ಅದಕ್ಕೆ ಒಂದು ಕಂಪೋಸಿಷನ್ ಅಂತೀವಿ. ಧಾಗೇನ ಧಾ. ಅಂತಂದ್ರೆ ಅನೇಕರಿಗೆ ದಶವರ್ಣಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ರ ಒಂದು ಕುತೂಹಲ, ಕೌತುಕ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಓಕೆ, ದಶವರ್ಣಗಳು ಅಂತಂದ್ರೆ ಬೇರೆ ಬೇರೆ ಸೌಂಡ್ಸ್ಗಳು ಇದರಲ್ಲಿ ಬರೋದು. ಮುಖ್ಯವಾಗಿ 10 ಇದೆ ನೀವು ಹೇಳಿದಾಗೆ. ಸೊ ಅದರಲ್ಲಿ ನ ಅಥವಾ ತ, ಓಕೆ, ತಿನ್, ತೇ, ಟೇ, ತುನ್, ದಿನ್ ಅಂತ ಬರುತ್ತೆ. ಇಲ್ಲಿ ಗೆ, ಘೆ, ಕ. ಈಗ ಇದೇ ಕಗೆ ನಾವು ಬೇರೆ ಬೇರೆ ಅಕ್ಷರಗಳನ್ನು ಹೇಳ್ತೀವಿ. ಕ, ಕಿ, ಕೆ, ಕತ್. ಸೊ ಹೀಗೆ ಇದು 10 ಬೇಸಿಕ್ ವರ್ಣಗಳು. ಇದರ ಕಾಂಬಿನೇಷನ್ ಆಗಿ ಧಾ ಬರುತ್ತೆ, ಧಿನ್ ಬರುತ್ತೆ, ಧಿನ್ ಬರುತ್ತೆ, ಧೀ ಬರುತ್ತೆ. ಇವೆಲ್ಲ ಬೇರೆ ಬೇರೆ ಮತ್ತೆ ಹುಡ್ಕೋಬಹುದು. ವೆಂಕಟೇಶ್ ಗೋಡ್ಖಿಂಡಿ ಸರ್ ಅಂದ್ರೆ ಕೊಳಲಲ್ಲಿರುವಂತಹ 6 ರಂಧ್ರಗಳಿರುತ್ತೆ ಸಾಮಾನ್ಯವಾಗಿ. ಆದ್ರೆ ಸಪ್ತಸ್ವರಕ್ಕೆ ಅನುಗುಣವಾಗಿ ಎಷ್ಟೊಂದು ಗಮಕಿಗಳು ಅಂದ್ರೆ ಗಾಯಕಿಗೆ ತಕ್ಕನಾಗೆ ನುಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು 7ನೇ ರಂಧ್ರವನ್ನ ಕಂಡು ಹಿಡಿತಾರೆ. ಅಂದ್ರೆ ಅದನ್ನ ಒಂದು ಸೃಷ್ಟಿ ಮಾಡ್ತಾರೆ. ಸೊ ಅದೇ ರೀತಿ ಅಂದ್ರೆ ತಬಲಾಗೆ ಇರುವಂತಹ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಏನಾದ್ರೂ ಬದಲಾವಣೆಗಳು ಆಗಿದೆಯಾ ಸರ್? ಮುಂಚೆ ತಬಲಾ ಕಟ್ಟಿಗೆ ಇದರಿಂದನೇ ಮಾಡಿರೋದು. ಅಂದರೆ ಮರದ ಒಂದು ಭಾಗವನ್ನು ತಗೊಂಡು ಅದು ಮಧ್ಯದಲ್ಲಿ ಹೋಲಿತ್ತದು, ಅದ್ರ ಮೇಲೆ ಚರ್ಮವನ್ನು ಹಾಕಿ ಮಾಡೋದು. ಅದೇ ರೀತಿ ಡಗ್ಗಾದು. ಕಾಲಕ್ರಮೇಣ ಅದು ಬದಲಾಗಿ ಬಂದಿದೆ. ಆಮೇಲೆ ಈ ಗಡಿಗೆ ಅಂತಾರಲ್ಲ ಮಟ್ಕೆ, ಅದನ್ನು ಯೂಸ್ ಮಾಡ್ತಿದ್ರು ಮಣ್ಣಿಂದು. ಬಟ್ ಅದು ತುಂಬ ಫ್ರೆಜೈಲ್. ಅದು ಎತ್ಕೊಂಡು ಹೋಗೋಕ್ಕೆ ಇದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಒಡೆದೋಗ್ತಿತ್ತು. ಆವಾಗ ಕಾಪರ್ ಅಥವಾ ಬ್ರಾಸ್ ಯೂಸಕ್ಕೆ ಸ್ಟಾರ್ಟ್ ಮಾಡಿದರು. ಇತ್ತೀಚೆಗೆ ಸ್ಟೀಲ್ ಮಾಡಿದ್ದಾರೆ. ಅಂದರೆ ಭಾರ ಕಡಿಮೆ ಆಗುತ್ತೆ. ಈ ಕಾಪರ್ ಅಥವಾ ಬ್ರಾಸ್ ಅಂದರೆ ಒಂದು ಸ್ವಲ್ಪ ಭಾರ ಎತ್ಕೊಂಡು ಹೋಗೋಕ್ಕೆ ಕಷ್ಟ. ಸೊ ಸ್ಟೀಲ್ನಲ್ಲಿ ಒಂದು ಸ್ವಲ್ಪ ವೇಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಾಡಿದ್ದಾರೆ. ಇವಾಗ ಇನ್ನೂ ಅಡ್ವಾನ್ಸ್ಡ್ ಆಗಿ ಬಂದಿರೋದು ಅಂತಂದರೆ ಇದಕ್ಕೆಲ್ಲ ನಾವು ಚರ್ಮದ ದಾರಗಳಿವು, ಹಗ್ಗಗಳು ಇದು ಬಳಸ್ತೀವಿ ಟೈಟ್ ಮಾಡೋದಕ್ಕೆ. ಈಗ ಅದನ್ನು ನಟ್ಟು ಬೋಲ್ಟು ಸಿಸ್ಟಮಲ್ಲೂ ಮಾಡಿದ್ದಾರೆ. ಸೊ ಈ ಕೊಕ್ಕೆ ಹಾಕಿ ನಟ್ಟು ಬೋಲ್ಟು, ಸೊ ಇದೆಲ್ಲ ಬರಲ್ಲ. ಸೊ ಈಗ ಇನ್ನೂ ಅಡ್ವಾನ್ಸ್ಡ್ ಮಾಡಿದ್ದಾರೆ. ದ ಹೋಲ್ ಬಾಡಿ ತಬಲಾ ಮತ್ತು ಡಗ್ಗಾದ್ದು ಫೈಬರ್ ಗ್ಲಾಸಲ್ಲಿ ಮಾಡಿದ್ದಾರೆ. ಸೊ ಅದು ಅಲ್ಲದೆ ಇದು ನಾವು ಯೂಸ್ ಮಾಡೋದು ಪ್ರಾಣಿಯ ಚರ್ಮ. ಇದು ಗೋಟ್ ಸ್ಕಿನ್ ಅಂತೀವಿ. ಹೀಗೆ ಅದನ್ನು ತೆಗೆದ್ಬಿಟ್ಟು ಫೈಬರ್ ಅಲ್ಲಿ ಮಾಡಿದ್ದಾರೆ. ಸೊ ಫೈಬರ್ ಸ್ಕಿನ್ ಯೂಸ್ ಮಾಡಿದ್ದಾರೆ. ಸುಮಾರು ಓಕೆ ಇದೆ ಅದು. ಬಟ್ ಈಗಲೂ ಎಲ್ಲರೂ ಪ್ರಿಫರ್ ಮಾಡೋದು
ದ ಒರಿಜಿನಲ್. ಹೌದು ಹೌದು. ಅಂದ್ರೆ ಅದರಿಂದ ಹೊರಬರುವಂತಹ ಒಂದು ನಾದ ಏನಿದೆ ಅದು ವ್ಯತ್ಯಾಸ ಬಹುಶಃ ಖಂಡಿತವಾಗಿ. ನೀವು ಹೇಳ್ತಾ ಇದ್ರಿ ಇದು ಚರ್ಮದ ಇಂದ ಮಾಡಿರುವಂತದ್ದು. ಈ ಚರ್ಮದ ಮೇಂಟೆನೆನ್ಸ್ ತುಂಬಾ ಕಷ್ಟದ ಒಂದು ಸವಾಲಿನ ಕೆಲಸ ಅಂತ ಹೇಳ್ತಾರೆ. ಇವಾಗ ನಾವು ಸುಮಾರು ಪ್ರೋಗ್ರಾಮ್ಗಳಿಗೆ ಬೇರೆ ಬೇರೆ ಕಡೆ ಹೋಗ್ತೀವಿ. ಈ ಊರಿನ ತಾಪಮಾನ ಬೇರೆ ಇರುತ್ತೆ, ಇನ್ನೊಂದು ಕಡೆ ಬೇರೆನೇ ಇರುತ್ತೆ. ಕೆಲವೊಂದ್ಸತಿ AC ಹಾಲ್ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಸೊ ಅದಕ್ಕೆ ಅನುಗುಣವಾಗಿ ಇದನ್ನು ಚರ್ಮ ಇರೋದ್ರಿಂದ ತುಂಬ ವ್ಯತ್ಯಾಸ ಆಗ್ತಾ ಇರುತ್ತೆ. ಎಷ್ಟೋ ಕಡೆಗೆ ನಾವು ತಬಲಾ ಒಂದೇನೆ ತೊಗೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಮುಟ್ಟೋ ಅಷ್ಟರಲ್ಲಿ ಇದು ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಮಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಆ ಊರಿನಲ್ಲಿ ಯಾರಾದರೂ ಪರಿಚಯ ಇದ್ದವರು ಅವ್ರ ತಬಲಾ ತೊಗೊಂಡು ಮಾಡೋದು, ಈ ಥರ ಒಂದು ಘಟನೆನೂ ಆಯಿತು ನನಗೆ. ನಾನು ಪ್ರವೀಣ್ ಜೊತೆ ಒಂದು ಸಂಗೀತ ಕಾರ್ಯಕ್ರಮ ಜೈಪುರದಲ್ಲಿ ಇತ್ತು. ಬೆಳಗ್ಗೆ ಒಂದಿತ್ತು, ಸಾಯಂಕಾಲ ಒಂದಿತ್ತು. ಬೆಳಗ್ಗೆಗೆ ನಾನು ನುಡ್ಸಾಯಿತು, ಚೆನ್ನಾಗಿ ಬಂತು. ಅದಾದಮೇಲೆ ಹಾಗೆ ಕಾರಲ್ಲಿ ಇಟ್ಟಿದ್ವಿ, ಎಲ್ಲೋ ಊಟಕ್ಕೆ ಮಾಡೋಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಕಾರ್ಯಕ್ರಮ ಕೊಡಬೇಕು. ಆ ನೆಕ್ಸ್ಟ್ ಕಾರ್ಯಕ್ರಮ ಕೊಡೋ ಅಷ್ಟರಲ್ಲಿ ನೋಡ್ತೀನಿ ಹರಿದೋಗಿತ್ತು. ಸೊ ಇಡೀ ಕಾರ್ಯಕ್ರಮ ನಾನು ಬರೀ ಡಗ್ಗಾದಲ್ಲೇ ನೋಡಿಸೋದಾಯಿತು. ಸೊ ಇದು ಚರ್ಮ, ಇದನ್ನು ತುಂಬ ಮೇಂಟೈನ್ ಮಾಡಬೇಕಾಗತ್ತೆ, ತುಂಬ ಕಾಳಜಿಯಿಂದ ಇದನ್ನು ನೋಡ್ಕೋಬೇಕಾಗತ್ತೆ. ಅಷ್ಟು ಸುಲಭದ ಅಲ್ಲ ಇದು. ಸರ್, ಸುಮಾರು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಮನಸ್ಸಿಗೆ ತುಂಬ ಹತ್ತಿರವಾದಂತಹ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಇದ್ದೇ ಇರುತ್ತಲ್ಲ? ಸುಮಾರಿದೆ, ಬಟ್ ಒಂದು ಕಾರ್ಯಕ್ರಮ ನಾನು ಹೇಳಬಲ್ಲೆ. ನಮ್ಮ ತಂದೆಯವ್ರ ಜೊತೆಗೇನೆ ಒಂದು ಕಾರ್ಯಕ್ರಮ ತುಂಬ ಹಿಂದೆ ಆಗಿತ್ತು. ಅದು ನನ್ನ ನೆಚ್ಚಿನ ಊರು ಗೋವಾದಲ್ಲಿ, ಪಣಜಿಯಲ್ಲಿ ಆಗಿತ್ತು. ಸೊ ಆವತ್ತಿನ ದಿವಸ ಕೇಳುಗರಲ್ಲಿನೂ ಸುಮಾರು ದೊಡ್ಡ ದೊಡ್ಡ ಸಂಗೀತಗಾರರು ಕೂತಿದ್ರು. ಸೊ ಅದೊಂದು ನನಗೆ ತುಂಬಾ ಹತ್ತಿರವಾದಂತ ಒಂದು ಕಾರ್ಯಕ್ರಮ ನಾನು ಹೇಳಬಲ್ಲೆ. ಅಂದ್ರೆ ಯಾವ ಕಾರಣಕ್ಕೆ ನಿಮಗೆ ತುಂಬಾ ಅಂದ್ರೆ ಇಷ್ಟ? ಒಂದು ನನಗೆ ನನ್ನ ತಂದೆಯವ್ರ ಜೊತೆ ಒಂದು ನುಡಿಸೋ ಒಂದು ಅವಕಾಶ, ಅದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಇತ್ತದು. ಆಮೇಲೆ ಎದುರುಗಡೆ ಕೂತಂತ ಪ್ರೇಕ್ಷಕರು ಅದರಲ್ಲಿ ಸುಮಾರು ದೊಡ್ಡ ದೊಡ್ಡ ಸಂಗೀತಗಾರರಿದ್ರು. ಅವರು ನನಗೆ ಬಹುತ್ ಅಚ್ಚಾ ಕ್ಯಾ ಬಾತ್ ಹೈ ಅನ್ನೋ ಒಂದು ನನಗೇನು ಪ್ರಶಂಸೆ ಬಂತು, ಅದು ನನಗೆ ತುಂಬಾ ಹಾರ್ಟಿಗೆ ಟಚ್ ಆಗಿದೆ. ಸೊ ಹೀಗಾಗಿ ಆ ಕಾರ್ಯಕ್ರಮ ನಾನು ತುಂಬ, ಅದು ಬಿಟ್ಟು ನಾನು ಪ್ರವೀಣ್ ಜೊತೆ ಆಗಲಿ ಬೇರೆಯವ್ರ ಜೊತೆ ಸುಮಾರು ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿರೋವೆ, ಎಲ್ಲ ನನಗೆ ಮನಸ್ಸಿಗೆ ಹತ್ತಿರ ಇರೋದೆ. ಬಟ್ ಇದು ತಂದೆಯವ್ರ ಜೊತೆ ನುಡಿಸಿರೋ ಒಂದು ಕಾರ್ಯಕ್ರಮ ನನಗೆ ತುಂಬ ಇನ್ನೂವರೆಗೂ ನೆನಪಿದೆ ನನಗೆ. ಸರ್, ಮತ್ತೊಂದಂದ್ರೆ ಆಗಲೇ ವರ್ಗಾವಣೆ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ನೀವು ಗೋವಾ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬಹಳಷ್ಟು ಊರುಗಳಾದ್ಮೇಲೆ ಧಾರವಾಡಕ್ಕೆ ಬರ್ತೀರಿ. ಧಾರವಾಡದಾಗ ಅಂದ್ರೆ ಹೆಂಗಂದ್ರೆ ಹುಟ್ಟಿದ್ರೆ ಸಾಹಿತಿಗಳರೇ ಆಗ್ಬೇಕು, ಸಂಗೀತಗಾರರೇ ಆಗ್ಬೇಕಂತಾರ. ಅಷ್ಟರ ಮಟ್ಟಿಗೆ ಸಾಹಿತ್ಯ ಸಂಗೀತದ ವಾತಾವರಣ. ಅಲ್ಲಿ ಅಪ್ಪ ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ, ಧಾರವಾಡ ಆಕಾಶವಾಣಿಯಲ್ಲಿ ಆಗಿರ್ಬೋದು. ಹೆಂಗಿತ್ತು ಸರ್ ಅಲ್ಲಿನ ಒಂದು ವಾತಾವರಣಕ್ಕೆ ಪೂರಕವಾಗಿ? ಅಲ್ಲಿ ತಮಗೆ ಅಂದ್ರೆ ಅಲ್ಲಿನೂ ತಾವು ಗುರುಗಳು ಸಿಕ್ಕರ ನಿಮ್ಗೆ ಹೆಂಗ್ ಸರ್ ಅಲ್ಲಿ? ನಾನು ಧಾರವಾಡಕ್ಕೆ ವಾಪಸ್ ಬಂದಾಗ ನನಗೆ ಅಂದ್ರೆ ನಾನು ಸುಮಾರು ಕಡೆ ಎಲ್ಲ ಅಡ್ಡಾಡಿ ನಾನು ಆಲ್ರೆಡಿ ಕಲ್ತಿದ್ದೆ ಸಾಕಷ್ಟು. ಬಟ್ ಧಾರವಾಡಕ್ಕೆ ಬಂದ ತಕ್ಷಣ ನನಗೆ ಪಂಡಿತ್ ರಘುನಾಥ್ ನಾಕೋಡ್ ಅವರು ನನಗೆ ಅಲ್ಲಿ ಸಿಕ್ಕರು. ಸೊ ಅವ್ರ ಹತ್ರ ನಾನು ಸ್ವಲ್ಪ ದಿವಸ ಅಭ್ಯಾಸ ಮಾಡಿದೆ. ಸೊ ಈಗ ಹೇಗಂದರೆ ಧಾರವಾಡ ಅಂತಂದರೆ ಎಲ್ಲ ಊರೆಲ್ಲ ಸಿರಿಗೆ ಬಂದು ಮತ್ತೆ ಮನೆಗೆ ಹೆಂಗೆ ಬಂದ್ಕೊಳ್ಳಿ ಅಷ್ಟೊಂದು ಆರಾಮ ಇರ್ತದೆ, ಎಷ್ಟು ಸಂತೋಷ ಇರುತ್ತೆ. ಹಂಗೆ ನಮ್ಮ ಧಾರವಾಡ. ಸೊ ಈಗಲೂ ಯಾವಾಗಲೂ ಧಾರವಾಡಕ್ಕೆ ಹೋದ್ರೆ ನನಗೆ ಅಗದಿ ಆರಾಮ ಇರ್ತದೆ. ಅದು ನಮ್ಮ ಊರದು ಅಂತ. ಸೊ ಧಾರವಾಡದಾಗ ನಾನು ತುಂಬ ಒಳ್ಳೆಯ ಸಮಯ ಕಳೆದಿದ್ದೀನಿ. ಸೊ ನಮ್ಮ ತಂದೆಯವರು ಆಕಾಶವಾಣಿಯಲ್ಲಿದ್ದರು. ಸೊ ನಾನು ಅಲ್ಲಿ ಡಿಪ್ಲೊಮಾ ಓದ್ತಾ ಇದ್ದೆ KH ಕಬೂರಲ್ಲಿ. ಸೊ ತದನಂತರ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದು. ತದನಂತರ ಕೆಲವು ವರ್ಷ ಅಲ್ಲೇ ಜಾಬ್ ಕೂಡ ಮಾಡಿದೆ. ಆಮೇಲೆ ನನ್ನದೇ ಆದ ಒಂದು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸದ್ದು ಒಂದು ಬಿಸ್ನೆಸ್ ನಾನೇ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ಪ್ರವೀಣ್ ಇಲ್ಲಿ ಬಂದು ಸೆಟ್ಲ್ ಆಗಿದ್ದರು ಬೆಂಗಳೂರಿಗೆ. ಸೊ ಹಾಗಾಗಿ ಅಪ್ಪನೂ ರಿಟೈರ್ ಆಗ್ತಾಯಿದ್ರು. ಸೊ ಎಲ್ಲ ಸೇರಿ ನಾವು ಬೆಂಗಳೂರಲ್ಲೇ ನಮ್ಮ ಸಂಗೀತದ ಒಂದು ಪಯಣ ಶುರು ಮಾಡೋಣ ಅಂಥೇಳಿ ಪ್ರವೀಣ್ ಹೇಳಿದ್ದಕ್ಕೆ ನಾವೆಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದ್ದೀವಿ ಈಗ. ಸರ್, ಪ್ರತಿಯೊಬ್ಬರಿಗೂ ಕೂಡ ಹಾಡನ್ನು ಹಾಡುವಂತಹ ಸಂದರ್ಭದಲ್ಲಿ ಕೆಲವರು ಮಳೆಗಾಲದಲ್ಲಿ ಒಂದು ಥರದ್ದು ಮೂಡು ಮತ್ತು ಚಳಿಗಾಲದಲ್ಲಿ ಇನ್ನೊಂದು ಥರದ್ದು ಆ ಥರದ್ದಿರುತ್ತೆ. ಲೈಕ್ ತಬಲವನ್ನು ಬಾರಿಸೋದಕ್ಕೆ ಪೂರಕವಾದಂತಹ ವಾತಾವರಣ ಹೇಗಿದ್ದಾಗ ಲೈಕ್ ತುಂಬ ಖುಷಿಯಿಂದ ಮಾಡ್ತೀರಿ ಅಂತ? ಅಂದರೆ ತಬಲಾ ನೀವು ಹೇಳಿದಾಗೆ ಋತುಗಳ ಬಗ್ಗೆ ಅದು ಆ ಸಂಗೀತದಲ್ಲಿದೆ. ತಬಲಾ ಅಕಂಪನಿಂಗ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಹಾಡುಗರು ಅಥವಾ ನುಡಿಸೋರು ಅವ್ರ ಮೂಡ್ ಹೇಗಿರುತ್ತೆ ಅದ್ರ ಪ್ರಕಾರ ನಾವು ಅವರಿಗೆ ಸಾಥ್ ನೀಡ್ತೀವಿ. ಈಗ ಸೋಲೋ ಬಂದಾಗ ಎಲ್ಲ ಒಂದೇ ಥರ ಇರುತ್ತೆ, ಅಂದರೆ ಯಾವುದೇ ತಾಳ ಪ್ರಕಾರ ಅದನ್ನ ನಾವು ಸೋಲೋ ಅಂತ ತಬಲಾದಲ್ಲಿ ನುಡ್ತೀವಿ. ಬಟ್ ಹೆಚ್ಚು ತಬಲಾ ಯೂಸ್ ಮಾಡೋದು ಅಕಂಪನಿಂಗ್ ಅಂತ ಹೇಳಿ, ಅಕಂಪನಿಮೆಂಟ್ ಅಂತ ಹೇಳಿ, ಸಹವಾದನ. ಸೊ ಅದರಲ್ಲಿ ಸಾಥ್
ಸಂಗತ್ ಅಂತಿದೆ. ಸೊ ಇವಾಗ ಹಾಡುಗಾರ ಅವ್ರ ಮೂಡ್ ಹೇಗಿರುತ್ತೆ, ಅವರು ಹೇಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಆ ರಾಗವನ್ನು, ಅದನ್ನು ನಾವು ಇಟ್ಕೊಂಡು ನಮ್ಮ ತಬಲಾದಲ್ಲಿ ಅದೇ ರೀತಿಯಾಗಿ ನಾವು ಅದನ್ನು ಅವರಿಗೆ ಪೂರಕವಾಗಿ ನಾವು ಸಾಥ್ ಕೊಡೋದು ನಮ್ಮ ಒಂದು ಧರ್ಮ, ಅದು ನಾವು ಮಾಡಬೇಕು. ಸರ್ ಮತ್ತೊಂದು ಅಂದ್ರೆ ಆ ರೀತಿಯ ಒಂದು ಝಲಕ್ ಕೇಳಬಹುದಾ ಸರ್ ಈಗ ಅಂಥದ್ದು? ಅಂದ್ರೆ ನಾನು ತಬಲಾದಲ್ಲಿ ತಾಳವನ್ನು ನಾನು ನುಡಿಸ್ಬಲ್ಲೆ, ಬಟ್ ಅದು ಹಾಡುಗಾರ ಇದ್ರೆ ಒಳ್ಳೇದು. ಬಟ್ ತೀನ್ ತಾಳೆ ಒಂದು ತೋರಿಸ್ತೀನಿ ಹೇಗೆ ಅಕಂಪನಿ ಮಾಡೋದು ಹೇಗಿರುತ್ತೆ. ಜಾಸ್ತಿ ಏನೂ ನುಡಿಸೋದಿಲ್ಲ, ಅವ್ರ ಹಾಡುಗರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಾಳವನ್ನು ತೋರಿಸೋದು ನಮ್ಮ ಮನೆಯಲ್ಲಿ. ಶಿಕ್ಷಣದ ಪ್ರಾಮುಖ್ಯತೆ ಅಂದ್ರೆ ತಾವು ಕಂಪ್ಯೂಟರ್ ಸೈನ್ಸ್ ಓದ್ತೀರಿ, ಪ್ರವೀಣ್ ಸರ್ ಕೂಡ ಇಂಜಿನಿಯರ್ ಆಗಿರ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಸಂಗೀತ ಅನ್ನುವಂಥದ್ದು ಆಗಿರಬಹುದು, ಬಹುಶಃ ಅಂದ್ರೆ ಬದುಕನ್ನ ಕಟ್ಟಿಕೊಡುತ್ತಾ ಇಲ್ವಾ ಅನ್ನುವಂಥ ಒಂದು ಕಟು ವಾಸ್ತವ ಅಲ್ಲಿ ಅರಿವಿಗೆ ಬರುತ್ತಾ, ಅಥವಾ ಶಿಕ್ಷಣದ ಪ್ರಾಮುಖ್ಯತೆ ಹೇಗಿದನ್ನ ತಾವು ವಿಶ್ಲೇಷಿಸ್ತೀರಿ? ಅಂದ್ರೆ ತಂದೆಯವರು ಅದನ್ನ ಹೇಳೋರು, ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಸಂಗೀತದಲ್ಲಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ, ಬಟ್ ಓದಿನ ಕಡೆನೂ ಅಷ್ಟೇ ಗಮನ ಇರಬೇಕು. ಯಾಕಂದ್ರೆ ಮುಂದೆ ನೀವು ಜೀವನ ಮಾಡ್ಬೇಕಂದ್ರೆ ಏನೋ ಒಂದು ಹಿಂದ್ಗಡೆ ಒಂದು ನಿಮಗೆ ದೃಢವಾಗಿ ಏನೋ ಒಂದು ಇರಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕಾಗತ್ತೆ. ಸೊ ಮುಂದೆ ನೀವು ಇದರಲ್ಲೇ ನೀವು ಜಾಸ್ತಿ ನೀವು ಚೆನ್ನಾಗಿ ಮಾಡಿದರೆ ಇದನ್ನೇ ಸಂಗೀತವನ್ನೇ ತಗೋಬಹುದು, ಅದರಲ್ಲಿ ಏನಿಲ್ಲ. ಬಟ್ ಯಾವುದಕ್ಕೂ ಶಿಕ್ಷಣ ಒಂದು ಇರಲೇಬೇಕು. ಯಾವುದೇ ಒಂದು ಡಿಗ್ರಿ ಆದರೂ ಮಾಡಬೇಕು, ಏನೇ ಒಂದು ಮಾಡಬೇಕು, ಅದು ನಿಮಗೆ ಮುಂದೆ ಯಾವಾಗಾದರೂ ಯೂಸ್ ಆಗೇ ಆಗುತ್ತೆ. ಸೊ ಬರೀ ಸಂಗೀತಗಾರ ಆದ್ರೂ ಅದರಲ್ಲಿ ಇವಾಗ ನಮಗೆ ಟೆಕ್ನಿಕಲಿ ನನಗೆ ಗೊತ್ತಿರೋದ್ರಿಂದ, ಕಂಪ್ಯೂಟರ್ ಸೈನ್ಸ್ ಗೊತ್ತಿರೋದ್ರಿಂದ ಈ ವಿದ್ಯೆಯನ್ನು ನಾನು ನನ್ನ ಸ್ಟುಡಿಯೋದಲ್ಲಿ ಬಳಕೆ ಮಾಡ್ತೀನಿ. ಸೊ ನನ್ನದೇ ಸ್ಟುಡಿಯೋ ಇದೆ, ಸೊ ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಆಗೇ ಆಗುತ್ತೆ. ಸೊ ಕಂಪ್ಯೂಟರ್ಸ್ ಇರೋದ್ರಿಂದ ನಾನು ಎಲ್ಲ ಕಂಪ್ಯೂಟರ್ದ ಮಾಹಿತಿ ನನಗೆ ಮೊದಲೇ ಇರೋದ್ರಿಂದ ನನಗೆ ಅದು ತುಂಬ ಸರಳವಾಗಿ ನಾನು ಕೆಲಸ ಮಾಡಬಲ್ಲೆ. ಅಲ್ಲಿ ತಬಲವನ್ನು ಕಲಿಬೇಕು ಅಂತಂದರೆ, ಅದರ ಪರಿಪೂರ್ಣ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತಂದರೆ ಯಾವೆಲ್ಲ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ? ತಬಲಾ ಇದು ಲಯವಾದ್ಯ. ಸೊ ಲಯದ ಒಂದು ಅನುಭವ ಮಾಡೋ ಒಂದು ಏನಿದೆ ಅದು ಮನಸ್ಥಿತಿಯಲ್ಲಿ ಇರಬೇಕು. ಇವಾಗ ಸುಮಾರು ಎಲ್ಲರೂ ನುಡಿಸ್ತಾರೆ, ಆದರೆ ಲಯಬದ್ಧವಾಗಿ ನುಡಿಸೋದು ಏನಿದೆಯಲ್ಲ ಅದು ತಬಲಾದ ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಅಲ್ಲಿ. ಸೊ ಏನೇ ನುಡಿಸಿದ್ರು ಲಯಬದ್ಧವಾಗಿ ನುಡಿಸ್ಬೇಕು. ಸೊ ಲಯದ ಒಂದು ನಾವು ಸಾಧನೆ ಏನಿದೆ ಅದು ತುಂಬ ಕಠಿಣ, ಅಷ್ಟು ಸರಳವಾಗಿ ಬರುವಂಥದ್ದಲ್ಲ. ಸೊ ನಾನು ನನ್ನ ಶಿಷ್ಯಂದ್ರಿಗೂ ಹೇಳ್ತೀನಿ, ಯಾವುದೇ ಸಂಗೀತ ಆದರೂ ನಮ್ಮ 3D ಅಂತ ಹೇಳಿ ಒಂದಿದೆ ನನಗೆ. ಒಂದು ಡೆಡಿಕೇಶನ್, ಡಿಸಿಪ್ಲಿನ್, ಡಿಟರ್ಮಿನೇಷನ್. ಈ ಮೂರಿಲ್ಲದೆ ಯಾವುದು ಸಾಧ್ಯ ಇಲ್ಲ. ಡೆಡಿಕೇಶನ್, ನೀವು ಇದಕ್ಕೆ ಸಮಯ ಕೊಡಲೇಬೇಕು. ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ರೆ ಅಂದರೆ 1 ತಾಸು 1.5 ತಾಸು, ಕನಿಷ್ಠ ಒಂದು 45 ನಿಮಿಷ ಅದು ದಿವಸಕ್ಕೆ ಅದನ್ನ ಅಭ್ಯಾಸ ಮಾಡಲೇಬೇಕು. ಡಿಸಿಪ್ಲಿನ್ ಆಗಿ ಇರಬೇಕು, ಏನು ಅಭ್ಯಾಸ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನೇ ಗುರುಗಳು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಡಿಟರ್ಮಿನೇಷನ್, ಇದನ್ನ ನಾನು ಮಾಡ್ತೀನಿ, ಇಷ್ಟು ದಿವಸದಲ್ಲಿ ನಾನು ಇದನ್ನ ರೆಡಿ ಮಾಡ್ಕೋತೀನಿ ಅನ್ನೋ ಒಂದು ಡಿಟರ್ಮಿನೇಷನ್ ಇರಬೇಕು, ಛಲ ಇರಬೇಕು. ಸೊ ಅದು ಇದ್ರೇನೆ ಎಲ್ಲ ಸಾಧನೆ ಮಾಡೋಕ್ಕೆ ಆಗತ್ತೆ. ಸರ್, ಸಂಗೀತದಲ್ಲಿ ಸ್ವರಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ತಬಲಾದಲ್ಲಿ ಅದನ್ನು ವ್ಯಕ್ತಪಡಿಸೋದು ಹೇಗೆ ಅಂತ? ಆ ತಬಲಾದಲ್ಲಿ ಇದರಲ್ಲಿ ನಾವು ಅದಕ್ಕೆ ಇದೆ ವ್ಯಕ್ತಪಡಿಸ್ಬೋದು. ಅಂದರೆ ನಾವು ಅದಕ್ಕೆ ಡೈನಮಿಕ್ಸ್ ಅಂತೀವಿ ನಾವು. ಈಗ ಅಂದರೆ ಜೋರಾಗಿ ನುಡಿಸೋದು ಅಥವಾ ಸಾಫ್ಟ್ ಆಗಿ ನುಡಿಸೋದು ಅಥವಾ ಸ್ಪೀಡಾಗಿ ನುಡಿಸೋದು ಅಥವಾ ಸ್ಲೋ ಆಗಿ ನುಡಿಸೋದು, ಇದರಿಂದ ನಾವು ಆ ಭಾವನೆಯನ್ನು ವ್ಯಕ್ತ ಮಾಡಬಹುದು. ಆ ಮಾದರಿಯನ್ನು ಒಂದೊಮ್ಮೆ ತೋರಿಸಬಹುದಾ ಅಂತ? ಓಕೆ, ನಿಮಗೆ ಇವಾಗ ತೋರಿಸೋದಾದರೆ ಇವಾಗ ಮಳೆ ಬಂದು ನಿಂತ ಹಾಗೆ ಒಂದು
ನಿಜಕ್ಕೂ ಇದರಲ್ಲಿ ಮಧ್ಯದಲ್ಲಿ ಅದು ನಿಮ್ಗೆ ಗುಡುಗು ಸಿಡ್ಲು ಥರ ಎಲ್ಲ ಶಬ್ದ. ಹೌದು ಸರ್, ಅಲ್ಲ ಇದಕ್ಕೋಸ್ಕರನೇ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅನ್ನೋ ಮಾತು ಬಂದಿದ್ದು ಅನ್ಸುತ್ತೆ. ಯಾಕಂದ್ರೆ ಮನಸ್ಸನ್ನ ಕೂಡ ಕುಣಿಸ್ಬಿಡುತ್ತೆ ಅಂತ ಒಂದು ತಾಳ. ನೀವು ಹೇಳ್ತಾ ಇದ್ರಿ ಸ್ಪೀಡ್ ಮತ್ತೆ ಸ್ಲೋ ಅನ್ನುವಂಥದ್ದು. ಅಂದ್ರೆ ತಬಲಾ ತಾಳದಲ್ಲಿ 3 ವಿಧದ ರೀತಿ, ಅಂದ್ರೆ ವಿಲಂಬಿತ್ ತಾಲ್, ಮಧ್ಯ ತಾಲ್, ಧೃತ್ ತಾಲ್ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ರೀತಿ ಅಂದ್ರೆ ಹೇಳೋದಾದ್ರೆ ಯಾವ ಹಾಡುಗಳಿಗೆ ಸೂಕ್ತ, ಅಂದ್ರೆ ಯಾವುದು ಸಂಗೀತದ ಪ್ರಕಾರಗಳಿಗೆ ಸೂಕ್ತವಾಗುತ್ತೆ ಅಂತ? ಈಗ ನಾವು ಖಯಾಲ್ ಹಾಡುಗರು ಏನ್ ಮಾಡ್ತಾರೆ, ಸಂಗೀತ ಹೇಳ್ತಾರೆ, ಅದರಲ್ಲಿ ನಾವು ವಿಲಂಬಿತ್ತು, ಮಧ್ಯಲಯ, ಧೃತ್ ಅಂತ ಹೇಳಿ ಸಾಕಷ್ಟು ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಈಗ ತಾಳ ಬೇರೆ ಬೇರೆ ಇದೀವಿ, ಏಕ್ ತಾಲ್ ಇದೆ, ತೀನ್ ತಾಲ್ ಇದೆ, ಝಪ್ ತಾಲ್ ಇದೆ, ರೂಪಕ್ ಇದೆ, ಬೇರೆ ಬೇರೆ ತಾಳಗಳಿದೆ. ಸೊ ಹೆಚ್ಚಾಗಿ ನಾವು ಯೂಸ್ ಮಾಡೋದು ಏಕ್ ತಾಲು, ತೀನ್ ತಾಲು. ಇದು ವಿಲಂಬಿತದಲ್ಲಿ ತುಂಬ ಇದೆ. ಇದು ಬಿಟ್ಟರೆ ಕೆಲವು ಪ್ರಾಚೀನ ತಾಳಗಳೂ ಇದೆ, ಅದಕ್ಕೆ ಝುಮ್ರಾ ಅಂತೀವಿ, ತಿಲ್ವಾಡ ಅಂತೀವಿ, ಅವನ್ನು ಕೂಡ ನಾವು ವಿಲಂಬಿತದಲ್ಲಿ ನುಡಿಸ್ತೀವಿ. ಈಗ ಮಧ್ಯಲಯದಲ್ಲಿ ಝಪ್ತಾಲ್ ಇದೆ, ರೂಪಕ್ ಇದೆ, ತೀನ್ ತಾಲು ನುಡಿಸ್ತೀವಿ. ಅತಿ ಧೃತ್ತಲ್ಲಿ ನಾವು ಏಕ್ ತಾಲ್ ಹಾಗೂ ತೀನ್ ತಾಲು ಜಾಸ್ತಿ ಬಳಕೆ ಆಗೋದು. ಸೊ ನಿಮಗೆ ಒಂದು ಸುಮ್ಮನೆ ತೋರಿಸ್ಕೊಡ್ತೀನಿ. ವಿಲಂಬಿತ್ ಏಕ್ ತಾಲ್, ಧಿನ್ ಧಿನ್ ಧಾ ಕೆ ಟಿ ರ ಟಿ ಟ ತಿನ್ ನಾ ನಾ ತ ತಿನ್ ಧಾ ಧಾ ಗೆ ಟಿ ರ ಟಿ ಟ ಧಿನ್ ಧಾ ಧಾ ಧಿನ್. ಇದು 12 ಮಾತ್ರದ ಒಂದು ತಾಳ. ಸೊ ವಿಲಂಬಿತ ಏಕ್ ತಾಳ ಇಷ್ಟೊತ್ತು ಅದು 12 ಮಾತ್ರ ಆಯ್ತು. ಸೊ ಇದನ್ನೇ ಇವಾಗ ಧೃತ್ತಲ್ಲಿ ನುಡಿಸಿದ್ರೆ ದಿನ್ ದಿನ್ ಈ ತರ ಬರುತ್ತೆ. ಇದೇ ತೀನ್ ತಾಳದಲ್ಲಿ ಅತಿ ಧೃತ್ ಹೋದ್ರೆ ದಾದಿನ್ ದಿನ್ ದಾದಿನ್ ದಿನ್. ಏಕ್ ತಾಲ್ ಅನ್ನೋದು 12 ಮಾತ್ರ ಆತಿ, ತೀನ್ ತಾಲ್ ಅನ್ನೋದು 16 ಮಾತ್ರ ಆತಿ. ಸೊ ಅದು ಬೇರೆ ಆಗತ್ತೆ. ಝಪ್ ತಾಲು 10, ರೂಪಕ್ಕೂ 7. ಈಗ ನಾವು ಝುಮ್ರಾ ತಗೊಂಡ್ರೆ 14, ತಿಲ್ವಾಡ 16. ಸೊ ಹಿಂಗೆ ಬೇರೆ ಬೇರೆ ತಾಳಗಳ ಬೇರೆ ಬೇರೆ ಮಾತ್ರೆಗಳಿದೆ. ಮಾತ್ರೆಗೂ ಮತ್ತು ಈ ಸ್ಪೀಡ್ಗೂ ಹೇಗೆ ಕನೆಕ್ಷನ್? ಅಂದ್ರೆ ಮಾತ್ರೆ ಒಂದು ಮಾತ್ರೆಯಿಂದ ಇನ್ನೊಂದು ಮಾತ್ರೆಗೆ ಎಷ್ಟು ನಾವು ಜಾಗ ಬಿಡ್ತೀವಿ, ಟೈಮ್. ಸೊ ಅದು ಜಾಸ್ತಿ ಆದಷ್ಟು ವಿಳಂಬವಾಗುತ್ತೆ, ಹತ್ರ ಬಂದಂಗೆ ಧೃತ್ ಆಗುತ್ತೆ. ಈಗ ಧಾ ಧಾ ಇಷ್ಟು ಕಾಲ ಇತ್ತು, ಒಂದು ಇನ್ನೊಂದು ಇನ್ನೊಂದು. ಈಗ ಧಾ ಧಾ ಹತ್ರ ಬಂತು, ಫಾಸ್ಟ್ ಆಯಿತು. ದದಾ ಇನ್ನೂ ಫಾಸ್ಟ್ ಆಯಿತು. ಸೊ ಅದು ನಾವು ಹಾಡುಗಾರರು ಅಥವಾ ವಾದ್ಯಗಾರರು ಹೇಗೆ ಬೇಕು ಅದ್ರ ಜೊತೆಗೆ ನಾವು ನುಡಿಸ್ಕೊಂಡು ಹೋಗ್ತೀವಿ. ಓಕೆ ಸರ್, ಅದ್ರ ಜೊತೆಗೆ ಭಾವಗಳನ್ನು ಕೂಡ ವ್ಯಕ್ತಪಡಿಸುವಂಥದ್ದು ನಾನಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ. ಲೈಕ್ ಸಂತಸದ ಸಂದರ್ಭ ಅಥವಾ ಸನ್ನಿವೇಶ ಇದ್ದಾಗ ಇರುವಂತಹ ತಾಳ, ಅದರ ಜೊತೆಗೆ ಕೋಪ ಪ್ರತಾಪದ ಒಂದಷ್ಟು ಸನ್ನಿವೇಶಗಳನ್ನು ತಬಲದ ಮೂಲಕವೇ, ತಾಳದ ಮೂಲಕವೇ ತಿಳಿಸಬಹುದು ಅನ್ನುವಂಥದ್ದು. ಅದು ಒಂದೆರಡು ತೋರಿಸಬಹುದಾ ಸರ್, ಹೇಗೆ ಅಂತ? ಈಗ ನಿಮಗೆ ಬೇಕಿದ್ರೆ ಯೂಶಲಿ ನಮ್ಮ ಸುಗಮ ಸಂಗೀತದಲ್ಲಿ ಅಥವಾ ಸಿನಿಮಾ ಸಂಗೀತದಲ್ಲಿ ಯಾವುದೊಂದು ರೊಮ್ಯಾಂಟಿಕ್ ಹಾಡು ಇರುತ್ತೆ. ಸೊ ಅದರಲ್ಲಿ ಬರುವಂಥ ತಾಳ ಅಂದ್ರೆ ತಾಕಿಟ್ಟ ತಾಕಿಟ್ಟ ದಾದಿನ್ನ ದಾದಿನ್ನ ದಾದ್ರಾ ತಾಳ ಬರುತ್ತೆ. ಇದೇ ಬೇಕಿದ್ರೆ 8 ಮಾತ್ರದ ನಮ್ದು ಕೆಹರ್ವಾ ತಾಳ ಬರುತ್ತೆ. ಸೊ ಈ ಥರ ಒಂದು ಸಂತೋಷದ ಒಂದು ಹಾಡು ಅಥವಾ ಒಂದು ಡ್ಯಾನ್ಸ್ ನಂಬರು ಆ ಥರ ಇದ್ದಾಗ ಈ ಥರ ಒಂದು ತಾಳಗಳನ್ನು ಬಳಸ್ತೀವಿ. ಈಗ ಯಾವುದೋ ಒಂದು ದರ್ಬಾರಿ ರಾಗ ಹಾಡ್ತಾ ಇದ್ದಾರೆ, ತುಂಬಾ ಅದು ಅಂದ್ರೆ ಸೀರಿಯಸ್ ರಾಗ. ಸೊ ಆ ಥರದಲ್ಲಿ ನಾವು ತುಂಬಾ ಸ್ಲೋ ಆಗಿ ನುಡಿಸ್ತಾ ಇರ್ತೀವಿ. ತೀನ್ ತಾಲು ಬರುತ್ತೆ, ಅವಾಗ ದಾ ಇವಾಗ ಯಾವುದೋ ಒಂದು ಪ್ಯಾಥೋ ಸಾಂಗು, ಫಿಲ್ಮ್ ಸಾಂಗ್ ಆಗ್ಬೋದು, ಇದಾಗ್ಬೋದು, ಝಪ್ತಾಲ್ ಅಂತ ಇಟ್ಕೊಂಡ್ರೆ ದೈನಾ 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 ದೈ ದೈನಾ ದೈ. ಸೊ ಇದು
ವಿಳಂಬವಾಗಿ ನಾವು ಹೇಗೆ ನುಡಿಸ್ತೀವಿ, ಸಾಫ್ಟ್ ಹೇಗೆ ನುಡಿಸ್ತೀವಿ, ಅದೇ ಭಾವ ಅಲ್ಲಿ ಬರುತ್ತೆ. ಸರ್, ಸರಸ್ವತಿಯನ್ನು ಒಲಿಸಿಕೊಳ್ಳೋದು ಹೇಗೆ ಅಂತ ತಬಲಾದಲ್ಲಿ? ಇದೊಂದು ಇನ್ನೂ ನನಗೂ ಗೊತ್ತಾಗಿಲ್ಲ, ಅದು ತಮಗೆ ಒಲ್ದಿದ್ದಾರೆ ಸರ್. ಇನ್ನು ಪ್ರಯತ್ನ ನಡೆದಿದೆ, ಮಾಡೋದು ಇನ್ನೂ ಸುಮಾರಿದೆ. ಇದು ನಾವು ಹೇಗೆ ದಿವಸ ನಾವು ನುಡಿಸ್ತಾ ಇದ್ದೀವಿ, ಹಾಗೆ ನಮಗೆ ಹೊಸ ವಿಷಯಗಳು ಗೊತ್ತಾಗ್ತಾ ಇದೆ. ಸೊ ನಮ್ಮ ಕಲಿಕೆಯಲ್ಲೂ ಇದು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ದಿವಸ ನಾವು ಕಲಿತಾನೆ ಇರ್ತೀವಿ, ನುಡಿಸ್ತಾನೆ ಇರ್ತೀವಿ, ಹೊಸ ವಿಚಾರಗಳು ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ಪ್ರಯೋಗ ಮಾಡ್ತಾನೆ ಇದ್ದೀವಿ ಅಷ್ಟೇ. ಹೌದು ಸರ್, ಉಸ್ತಾದ್ ಜಾಕಿರ್ ಹುಸೇನ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಸೊ ಅವರು ತಬಲವನ್ನೇ ಸರ್ವಸ್ವ ಅಂತ ನಂಬಿದವರು. ಹೇಗೆ ನೋಡ್ತೀರಿ ಅವರನ್ನ? ನಾನು ಅವರ ದೊಡ್ಡ ಅಭಿಮಾನಿ. ದೇಶದಲ್ಲಿ ಯಾವ ತಬಲಾ ವಾದಕರಾದರೂ ಅವರ ಅಭಿಮಾನ ಜಾಕಿರ್ ಹುಸೇನ್ ಮೇಲೆ ಇದ್ದೇ ಇದೆ. ನನಗೆ ಹೇಗೆ ಅಂತಂದರೆ, ಹೈದರಾಬಾದಲ್ಲಿ ನಾನು ಸುಮಾರು 10 ವರ್ಷದವನು ಇದ್ಬೇಕು, ಪ್ರವೀಣ್ 7 ವರ್ಷದವನು. ನಾ ತಂದೆ ಒಂದು ಅಲ್ಲಿ ನುಮಾಯಿಶ್ ಅಂತ ಆಗುತ್ತೆ, ಒಂದು ಜಾತ್ರೆ ಹೈದರಾಬಾದ್ನಲ್ಲಿ ತುಂಬ ಫೇಮಸ್ ಇದೆ ಅದು. ಸೊ ಆ ಜಾತ್ರೆಗೆ ಅಲ್ಲಿ ಹರಿಪ್ರಸಾದ್ ಚೌರಾಸಿಯಾ, ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಉಸ್ತಾದ್ ಜಾಕಿರ್ ಹುಸೇನ್ ಅವರು, ಅವ್ರದ್ದು ಒಂದು ಕಾರ್ಯಕ್ರಮ ಅಲ್ಲಿ ಏರ್ಪಾಡಾಗಿತ್ತು. ಸೊ ಅದಕ್ಕಂಥೇಳಿ ನಮ್ಮ ತಂದೆಯವರು ನಮ್ಮನ್ನು ಕರ್ಕೊಂಡು ಹೋದರು. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡ್ತಾ ಇರೋದು. ಸೊ ಅದು ರಾತ್ರಿ ಶುರುವಾಗಿದ್ದೇ 11 ಗಂಟೆ ಮೇಲೆ ಶುರು ಆಯಿತು. ಒಂದು 2 ಗಂಟೆ ಅಷ್ಟರವರೆಗೂ ಕಾರ್ಯಕ್ರಮ ನಡೆದಿರ್ಬೋದು ಅದು. ಸೊ ಚಳಿಗಾಲದಲ್ಲಿ ಡಿಸೆಂಬರ್ ಟೈಮಲ್ಲೇ ಇರ್ತಿತ್ತು, ಓಪನ್ ಏರಲ್ಲಿ. ಸೊ ಅವರು ಶುರು ಮಾಡಿದಾಗಿಂದ 2 ಗಂಟೆ, 11ರಿಂದ 2 ಗಂಟೆ, 3 ಗಂಟೆಗಳ ಕಾಲ ನಾನಾಗಲಿ ನನ್ನ ತಮ್ಮ ಆಗಲಿ ಹೀಗೆ ಬಿಟ್ಟು ಸರ್ದಿದ್ದಿಲ್ಲ ನಾವು. ದಟ್ ವಾಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಆ ಹುಚ್ಚು ಇನ್ನೂ ನಮ್ಮ ತಲೆಯಲ್ಲಿದೆ. ಒಂದು ಅವರ ನುಡಿಸಾಣಿಕೆ ಬಗ್ಗೆ, ಪ್ಲೇಯಿಂಗ್, ಆಮೇಲೆ ಅವರ ಒಂದು ಶೋಮ್ಯಾನ್ಶಿಪ್, ಕೂದಲು ಇವಾಗಲೂ ನೋಡ್ತೀರ, ನಾನು ಒಂದು ಸ್ವಲ್ಪ ಕೂದ ಬಿಟ್ಟಿದ್ದೀನಿ. ಸೊ ಅದೊಂದು ನಮಗೆ ತುಂಬ ಆಕರ್ಷಣೆ ಆಗಿತ್ತು. ಆಮೇಲೆ ಹರಿಪ್ರಸಾದ್ ಚೌರಾಸಿಯಾ ಅವರು ನುಡಿಸಾಣಿಕೆ ಕೊಳಲಿನಲ್ಲಿ ತುಂಬ ಅಮೋಘವಾಗಿ ಅವರು ನುಡಿಸಿದ್ದು ಅವತ್ತು. ನನಗಿನ್ನೂ ನೆನಪಿದೆ, ಚಂದ್ರಕಂಸ್ ನುಡಿಸಿದ್ರು ಅವತ್ತು ರಾಗ. ಸೊ ಅದನ್ನು ಕೇಳಿ ಮನೆಗೆ ಬಂದು ನಾವು ನೆಕ್ಸ್ಟ್ ಡೇ ಅವನ ಫ್ಲೂಟು, ನಾನು ತಬಲಾ ಇಬ್ಬರು ಅದೇ ಥರ ನುಡ್ಸೋಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ವಿ. ಸೊ ದೇ ಆರ್ ಅವರ್ ಫಸ್ಟ್ ಇನ್ಸ್ಪಿರೇಷನ್ಸ್ ಅಂತ ಹೇಳ್ಬೋದು. ಸೊ ಯಾವತ್ತೂ ಹೇಳ್ತಿದ್ವಿ ನಾವು, ಆದರೆ ಅವ್ರ ಥರ ಒಂದು ದಿವಸ ನುಡಿಸ್ಬೇಕು ನಾವು, ನಮ್ಮ ಆಸೆ ಇದೆ ಅಂತೇಳಿ. ಕೂದಲಂತಿ ಬಿಟ್ಟಿದ್ದೀನಿ, ನುಡ್ಸೋದು ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ? ಹೌದು, ಅವ್ರದ್ದು ಪ್ರಯತ್ನ ಮಾಡಿದ್ದೀರಿ ಸರ್? ಅವ್ರ ಪ್ರಯತ್ನ ಅಂತ ಇದೆ. ಒಂದೆರಡು ಆಗ್ಬಹುದಾ ಸರ್? ಯಾವ್ದಾದ್ರು ಒಂದು ಅವರು ನುಡ್ಸೋಂಥ ಕೆಲವು ನಾನು ಬಂದಿಸ್ಗಳನ್ನ ನಾನು ನುಡಿಸ್ಬೇಕು. ಇದು ಹಿರನ್ ಪರನ್ ಅಂತ ಹೇಳಿ, ಅಂದರೆ ಜಿಂಕೆ ಹೇಗೆ ಓಡುತ್ತೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಅವ್ರು ಮಾಡಿದ್ದು. ದೆದರಗಿಡದಕ್ಕೆ ತಗಡ್ದ, ದೆದರಗಿಡದಕ್ಕೆ ತಗಡ್ದ, ದೆದರಗಿಡದಕ್ಕೆ 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 ತಗಡ್ದ, ತಗಡ್ದ, ತಡನ್ನ ಕಡತಕ್ಕೆ ತರಗಿಡ್ದ, ತಡನ್ನ ಕಡತಕ್ಕೆ ತರಗಿಡ್ದ, ತಡನ್ನ ಕಡತಕ್ಕೆ ತರಗಿಡ್ದ ಅಂತ. ಇದೊಂದು ಹಿರನ್ ಪರನ್ ಅಂತೇಳಿ ಅವ್ರು ತುಂಬ ಫೇಮಸ್ ಮಾಡಿದ್ದಾರೆ ಇದನ್ನೊಂದು. ಅದು ನಮ್ಮ ತಲೆಯಲ್ಲಿ ಕೂತಿದೆ, ಅದನ್ನ ನಿಮಗೆ ಪ್ರಸ್ತುತಪಡಿಸಿದೆ. ಸರ್, ಆಗ್ಲೇ ನೀವು ಹೇಳಿದ್ರಿ ತಾವು ಮತ್ತೆ ಪ್ರವೀಣ್ ಸರ್ ಇಬ್ಬರು ನುಡಿಸುವಂಥದ್ದಂದ್ರೆ ತಬಲಾ ವಾದನದಲ್ಲಿ ಒಂದು ಹಂತ ಅಂದ್ರೆ ಹಾಡಿಗೆ ಅನುಗುಣವಾಗಿ ಯಾವ್ದು ತಾಳ ಇರುತ್ತೆ, ಗಾಯಕರಿಗೆ ಸಾಥ್ ಕೊಡುವಂಥದ್ದು ಒಂದು ಹಂತ ಆದ್ರೆ ವಾದ್ಯಗಳ ಜುಗಲ್ಬಂದಿ, ಈ ಫ್ಯೂಷನ್, ಈ ಹಂತದಲ್ಲಿ ನಾವು ಕೃಷ್ಣ ಫ್ಯೂಷನ್ ಬ್ಯಾಂಡ್, ಇದರ ಬಗ್ಗೆ ಖಂಡಿತವಾಗ್ಲು ಹೇಗೆ ಸರ್ ಈ ಪರಿಕಲ್ಪನೆ ಅನ್ನುವಂಥದ್ದು ಬಂದಿದ್ದು? ಅದು ಪ್ರವೀಣ್ ಇಲ್ಲಿ ಬಂದು ಹೊಸದಾಗ್ಲೇನೆ ಅದನ್ನ ಶುರು ಮಾಡಿದ್ರು, ಕೃಷ್ಣ ಫ್ಯೂಷನ್ ಬ್ಯಾಂಡ್ ಅನ್ನೋದು. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಸೇರಿದಾದ್ಮೇಲೆ ಸೊ ಅದಕ್ಕೆ ನಾನು ತಬಲಾ ನುಡ್ಸೋಕ್ಕೆ ಶುರು ಮಾಡಿದೆ. ಸೊ ಅದೊಂದು ತುಂಬ ಹೇಗೆ ಹೇಳಬೇಕು ಅನ್ನೋ ನನಗೆ ಅರ್ಥ ಆಗ್ತದೆ. ಯಾಕಂದರೆ ಅದರಲ್ಲಿ ಎಲ್ಲ ಫಾರ್ಮ್ಸ್ ಆಫ್ ಮ್ಯೂಸಿಕ್ ಇದೆ. ನಾವು ಕ್ಲಾಸಿಕಲ್ ಬೇಸ್ಡ್ ಮಾಡ್ತೀವಿ, ಇರೋದ್ರಿಂದ ಕರ್ನಾಟಿಕ್ ಕ್ಲಾಸಿಕಲ್ಲು, ಹಿಂದೂಸ್ತಾನಿ ಕ್ಲಾಸಿಕಲ್ಲು, ಫೋಕ್ ಮೆಲಡೀಸು, ಆಮೇಲೆ ಪಾಶ್ಚಾತ್ಯ ಸಂಗೀತದ ಜಾಝ್ ಅದರದ್ದೊಂದು ತುಣುಕು ಇರುತ್ತೆ. ಹಾಗೇ ಫಿಲ್ಮ್ ಮ್ಯೂಸಿಕ್ ಕೂಡ ನಾವು ಅದರಲ್ಲಿ ಅಳವಡಿಸ್ತೀವಿ. ನನಗೆ ಇನ್ನೊಂದು ಇಲ್ಲಿ ಬೆಂಗಳೂರಿಗೆ ಬಂದು ಹೊಸದಲ್ಲಿ ನನಗೆ ಸಿಕ್ಕಿದ್ದು
ವಿದ್ವಾನ್ ಆನೂರ್ ಅನಂತ್ ಕೃಷ್ಣ ಶರ್ಮಾ ಅವರು, ನಾವೆಲ್ಲ ಶಿವು ಸರ್ ಅಂತ ಅವ್ರನ್ನ ಕರಿತೀವಿ. ಅವರ ಮಾರ್ಗದರ್ಶನ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ಇವಾಗ ಜುಗಲ್ಬಂದಿ ಆಗಿರ್ಬೋದು, ಫ್ಯೂಷನ್ ಆಗಿರ್ಬೋದು, ಹೇಗೆ ನುಡಿಸ್ಬೇಕು ನಾವು ಅದಕ್ಕೆ ಅದೇ. ಸೊ ಕರ್ನಾಟಕಿ ತಾಳ ಪದ್ಧತಿಯಲ್ಲಿ ನಾವು ಹೇಗೆ ನಮ್ಮ ತಬಲಾವನ್ನು ಯೂಸ್ ಮಾಡೋದು, ಸೊ ಅವರಿಂದ ನಾನು ತುಂಬ ಕಲಿತೆ. ಆಮೇಲೆ ನಮ್ಮ ಕೃಷ್ಣ ಫ್ಯೂಷನ್ ಬ್ಯಾಂಡಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ದೇಶ ವಿದೇಶದಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದೆ. ಆ ಒಂದು ಕಾರ್ಯಕ್ರಮದಿಂದ ನಾನು ಬೇರೆ ದೇಶ ಎಲ್ಲ ನೋಡೋಂಗಾಯಿತು. ಸೊ ಹ್ಯಾಟ್ಸ್ ಆಫ್ ಟು ಪ್ರವೀಣ್ ಫಾರ್ ಹ್ಯಾವಿಂಗ್ ದಟ್ ಕೃಷ್ಣ ಫ್ಯೂಷನ್ ಬ್ಯಾಂಡ್. ಈ ಫ್ಯೂಷನ್ಗೆ ಸರ್ ತಬಲಾ ಹೊಂದಾಣಿಕೆ ಹೇಗಾಗುತ್ತೆ ಅಂತ? ತಬಲಾ ಒಂದು ಹೇಗಂತಂದರೆ ಇದು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಆಗಿದೆ ಇವಾಗ, ಹೌದಾ. ನೀವು ಯಾವ ಪ್ರಕಾರದ ಸಂಗೀತಗಳಲ್ಲೂ ಇದನ್ನು ನೀವು ಬಳಸ್ಬೋದು. ಆ ಥರ ಇವಾಗ ಅದರದ್ದು ಟೋನಲ್ ಕ್ವಾಲಿಟಿ ಆಗಲಿ, ಅದರದ್ದು ಒಂದು ಕೆಲವು ಸೌಂಡ್ಸ್ ಆಗಲಿ ಅದನ್ನು ಯೂಸ್ ಮಾಡ್ಬೋದು. ಇವಾಗ ಫಾರ್ ಇನ್ಸ್ಟನ್ಸ್ ನಾವು ಫಿಲ್ಮಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದು ಮೊದಲಿನಿಂದ ಬಂದಿದೆ. ಇದಾಗಿದೆ. ಇವಾಗ ಇದೇ ಡ್ರಮ್ಸಲ್ಲಿ ಯಾವ್ದಾದ್ರು ಡಿಕ್ ಟಾಕ್ ಡಿಕ್ ಟಾಕ್ ಡಿಕ್ ಈ ಥರ ಅವ್ರು ನುಡಿಸ್ಬೇಕಾದ್ರೆ ಈ ಥರನೂ ನುಡಿಸ್ಬೋದು. ಇವಾಗ ನಾವು ಮೃದಂಗ ಜೊತೆ ನುಡಿಸ್ತೀವಿ. ಸೊ ಆವಾಗ ನಾವು ಇದರಲ್ಲಿ ಅವ್ರು ನುಡಿಸೋವಂಥ ಎಲ್ಲ ಕೆಲವು ಮೊಹರ ಮುಕ್ತಾಯಗಳನ್ನು ತಬಲಾದಲ್ಲಿ ನುಡಿಸೋಕ್ಕೆ ನಮಗೆ ಅನುಕೂಲವಾಗಿದೆ. ತಬಲಾ ಒಂದು ವಾದನವನ್ನ ಕೇಳಿದಾಗ ಮೊದಲಿಗೆ ನಮ್ಮ ಮನಸ್ಸಿಗೆ ಅನ್ಸೋದು ಇದು ಭಾರತೀಯ ಶೈಲಿ ಕಂಪ್ಲೀಟ್ ಆಗಿ, ಅಂದ್ರೆ ಒಂದು ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶೈಲಿ ಆಗಿರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶೈಲಿ ಆಗಿರ್ಬೋದು, ಇದಕ್ಕೆ ಸಂಪೂರ್ಣವಾಗಿ ವೆಸ್ಟರ್ನ್ ಟಚ್ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಇದ್ರ ಟೋನಲ್ ಕ್ವಾಲಿಟೀಸ್ ಏನಿದೆ ಅದನ್ನ ಮಾತ್ರ ಬಳಸ್ತಾರೆ. ಸೊ ಲಯವಾದ್ಯ ಆಗಿರೋದ್ರಿಂದ ವೆಸ್ಟರ್ನ್ ಆಗಲಿ ಯಾವುದೇ ಪ್ರಕಾರದಲ್ಲಿ ಅವ್ರದ್ದೊಂದೇ ರಿದಮ್ ಒಂದು ಇದ್ದೇ ಇರುತ್ತೆ. ಸೊ ಆ ರಿದಮನ್ನೇ ಇದರಲ್ಲಿ ಫಾಲೋ ಮಾಡೋದೇ ಒಂದು. ಸೊ ನಾವು ಇದರಲ್ಲಿ ಬೇಕಾಗಿರೋದೇ ಹೇಗಿದೆ ಅದನ್ನು ಮಾತ್ರ ಯೂಸ್ ಮಾಡ್ಬೋದು. ಇವಾಗ ಕೆಲವು ವಿಷಯದಲ್ಲಿ ಬರೀ ಡಗ್ಗಾನೇ ಸಾಕು. ಅಥವಾ ಈ ಥರ ಕೆಲವರಲ್ಲಿ ತಬಲಾ ಅದು. ಬೇರೆ ಬೇರೆ ಇರೋ ಒಂದು ಸೌಂಡ್ಸ್ಗಳನ್ನು ನಾವು ಯೂಸ್ ಮಾಡಿ ಅದ್ರ ಜೊತೆಗೆ ನಾವು ಸೇರ್ಕೊಳ್ಳೋಂಥ ಒಂದು ಪ್ರಯತ್ನ. ತಬಲಾ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಆಗ್ಲಿಕ್ಕೆ ಕಾರಣನೇ ಉಸ್ತಾದ್ ಜಾಕಿರ್ ಹುಸೇನ್ ಅಂತಲೂ ಹೇಳ್ಬೋದು. ಯಾಕಂದರೆ ಅವರು ಇಲ್ಲಿ ಇಂಡಿಯಾದಿಂದ US ಹೋಗಿ ಸೆಟ್ಲ್ ಆಗಿ ಅಲ್ಲೇ ಇದ್ರ ಎಲ್ಲ ಪ್ರಕಾರಗಳದ್ದು ಅವರು ಅಲ್ಲಿ ಪ್ರಚಾರ ಮಾಡಿ ಅಲ್ಲಿ ಇರುವಂಥ ಜಾಝಿಗಾಗಲಿ ರಾಕಿಗಾಗಲಿ ಇದನ್ನು ಹೇಗೆ ಬಳಸ್ಬೋದು ಅಂಥೇಳಿ ಅವರು ಎಲ್ಲ ತಮ್ಮ ತಯಾರಿಯನ್ನು ಮಾಡಿಕೊಂಡು ಪ್ರದರ್ಶಿಸಿದಾರಲ್ಲ, ಅವರಿಗೆ ತುಂಬ ನಾವು ಧನ್ಯವಾದ ಹೇಳಬೇಕು. ಹೌದು ಸರ್, ಖಂಡಿತವಾಗಿ. ಹಾಡುಗಾರರಿಗೆ ಧ್ವನಿಯನ್ನ ಹೇಗೆ ಕಾಪಾಡ್ಕೊಳ್ತೀರಿ ಅಂತ ಕೇಳ್ತೀವಿ. ನಿಮಗೆ ಒಂದು ಈ ಚರ್ಮದ ಮೇಂಟೆನೆನ್ಸ್ ತಬಲದ ಬಗ್ಗೆ ಹೇಳಿದ್ರೆ, ಅದ್ರ ಬೆರಳುಗಳ ಒಂದು ಅಂದ್ರೆ ಎಷ್ಟು ಹೊತ್ತು ತಾವು ನುಡಿಸಬಹುದು, ಅಂದ್ರೆ ಆರಂಭಿಕ ಹಂತದಲ್ಲಿ ಅದನ್ನು ನೋವು ಬರ್ತಿತ್ತ, ಅದು ಮೇಂಟೈನ್ ಮಾಡೋದಕ್ಕೆ ಏನಾದ್ರು ಬೇರೆ ವಿಶೇಷ? ಅಂದ್ರೆ ಇದು ಪ್ರಾಕ್ಟೀಸ್ ಅದು. ಸೊ ಆರಂಭದಲ್ಲಿ ಆಗತ್ತೆ, ಕೆಲವು 10 ನಿಮಿಷ ನುಡಿಸ್ಬೋದು, 15 ನಿಮಿಷ ನುಡಿಸ್ಬೋದು, ಆಮೇಲೆ ಕೈ ನೋವು ಬಂದೇ ಬರುತ್ತೆ. ಬಟ್ ಅದು ಪ್ರಾಕ್ಟೀಸ್ ಮಾಡ್ದಂಗೆ ಎಷ್ಟೊತ್ತಾದ್ರೂ ನುಡಿಸ್ಬೋದು. ಇವಾಗ ನಾವು 3 ಗಂಟೆಗೆ ಕಚೇರಿ ಫುಲ್ ಹಾಗೆ ಕೂತ್ಕೊಂಡೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ನುಡಿಸ್ತೀವಿ. ಸೊ ಅದು ಅಭ್ಯಾಸ. ಈಗಿನ ಮಕ್ಕಳಿಗೆ 10 ನಿಮಿಷ ಕೂಡೋದು ಕಷ್ಟ ಆಗ್ತಾ ಇರ್ತದೆ. ನುಡಿಸೋದಂತೆ ಇನ್ನು ಪ್ರಾಕ್ಟೀಸ್ ಮಾಡಿದರೆ ಬಂದೇ ಬರುತ್ತೆ, ಅದರಲ್ಲಿ ಏನಿಲ್ಲ. ಸರ್, ಹೈಯೆಸ್ಟ್ ಡ್ಯೂರೇಷನಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳು ನೆನಪಿರುತ್ತೆ ತಮಗೆ? ಎಷ್ಟು ಗಂಟೆಗಳ ಕಾಲ ಕಂಟಿನ್ಯೂಸ್ಲಿ ಮಾಡಿದ್ರಿ? 3.5 hours 4 hours
ಅದೊಂದು ಅಷ್ಟೇ ಇರಬಹುದು. ಅದಕ್ಕೂ ಜಾಸ್ತಿ ಟ್ರೈ ಮಾಡೋಕ್ಕೂ ಹೋಗಿಲ್ಲ, ಬಂದಿಲ್ಲ ಇನ್ನೂ ಅದು. ಅಂದ್ರೆ ಅವಕಾಶ ಆಗಿಲ್ಲ. ಹೌದು ಸರ್. ಇತ್ತೀಚಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ತಬಲಾ ಆಗಿರ್ಬೋದು ಅಥವಾ ಬಾನ್ಸುರಿ ಆಗಿರ್ಬೋದು, ಆ ಕಲಿಯುವಂಥ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಹೆಚ್ಚಾಗಿ ವೆಸ್ಟರ್ನ್ ಕಡೆನೆ ಹೋಗ್ತಾ ಇದೆ ಗಮನ ಎಲ್ಲವೂ ಕೂಡ ಅಂತ. ನನ್ಗೇನು ಹಾಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಈಗ ನಮ್ದೇ ಒಂದು ಸಂಗೀತ ಶಾಲೆ ಇದೆ, ಸಂಜೋಗ್ ಬಾನ್ಸುರಿ ಮಹಾವಿದ್ಯಾಲಯ ಅಂತ ಹೇಳಿ. ಸೊ ಇದರಲ್ಲಿ ನಮ್ಮ ತಂದೆಯವರೇ ಶುರು ಮಾಡಿದ್ದಾರೆ. ಸೊ ತಂದೆಯವರಿದ್ದಾಗ ಹಾಡು ಕೊಡೋದು ಅವ್ರು ಹೇಳ್ಕೊಡ್ತಾ ಇದ್ರು, ನಾನು ತಬಲಾ ಹೇಳ್ಕೊಡ್ತಿದ್ದೆ. ಕಳೆದ 6 ವರ್ಷದಿಂದ ಪ್ರವೀಣ್ ಅದನ್ನ ತಂದೆ ತೀರ್ಕೊಂಡು ಹೋದ್ಮೇಲೆ ಅವರು ಅದನ್ನ ಪ್ರವೀಣ್ ನಡೆಸ್ತಾ ಇದ್ದಾರೆ. ನನ್ಗೇನು ಹಾಗೆ ಅನಿಸ್ತಾ ಇಲ್ಲ. ಒಲವು ವೆಸ್ಟರ್ನ್ ಕಡೆ ಜಾಸ್ತಿ ಇದೆ, ನಮ್ಮ ಭಾರತೀಯ ಸಂಗೀತದ ಬಗ್ಗೆ ಇಲ್ಲ ಅಂತ. ಯಾಕಂದ್ರೆ ನಮ್ಮ ಶಾಲೆಯಲ್ಲೇ ನಾನು ನೋಡಿದಾಗೆ ಈಗ ಸುಮಾರು 150ಕ್ಕೂ ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ. ಹೌದು, ಫ್ಲೂಟಿಗೆ, ವೋಕಲ್ಗೆ, ತಬಲಾಗೆ. ಸೊ ಅದು ಜಾಸ್ತಿನೇ ಆಗ್ತಾ ಇದೆ, ಸೊ ಕಡಿಮೆ ಏನಾಗ್ತಾ ಇಲ್ಲ. ಆಮೇಲೆ ಇವಾಗಿರೋ ಎಕ್ಸ್ಪೋಜರು, ಸೊ ತುಂಬ ಚೆನ್ನಾಗಿ ಎಕ್ಸ್ಪೋಸು ಆಗ್ತಾ ಇದ್ದಾರೆ. ಇವಾಗ ತುಂಬ ರಿಯಾಲಿಟಿ ಶೋಸ್ ಬರ್ತಾ ಇದೆ, ಸೊ ಅದರಲ್ಲೂ ಭಾಗವಹಿಸ್ತಾರೆ. ಸೊ ಅವ್ರಿಗೇನೋ ಒಂದು ಕಲಿಬೇಕು, ಮಾಡಬೇಕು ಅಂತಿದೆ. ಇದು ಸಂಗೀತ ಅನ್ನೋದು ಅಷ್ಟು ಸುಲಭವಾಗಿ ಬರೋದು ಅಲ್ಲ. ಯಾಕಂದರೆ ಇದರಲ್ಲಿ ಗುರು ಒಂದು ಕಡೆಯಿಂದ ಹೇಳ್ಕೊಡ್ತಾನೆ ಹೇಗೆ ನುಡಿಸ್ಬೇಕು, ಏನು ನುಡಿಸ್ಬೇಕು ಅನ್ನೋದು. ಆದರೆ ನೀವು ಅದನ್ನು ನುಡಿಸೋದು ಆಗಲಿ ಹಾಡೋದಾಗಲಿ ಅದನ್ನು ನಿಮಗೆ ಅನುಭವ ಆಗದ ಹೊರತು ಅದು ರಂಜಿಸೋದಿಲ್ಲ ಜನರಿಗೆ. ಸೊ ಆ ಅನುಭವ ಬರಬೇಕಂದ್ರೆ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸೊ ಆ ಒಂದು ಪೇಷನ್ಸ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಆ ಅನುಭವ ಸಿಗ್ತದೆ. ಅದೇ ಅನುಭವ ಆವಾಗ ನೀವು ಪ್ರೇಕ್ಷಕರಿಗೆ ಕೊಡಬಹುದು. ಇದು ಮೊದಲ ಕಾರ್ಯಕ್ರಮ ಕೊಟ್ಟಿದ್ದು ಅಂತ ನನಗೆ ನೆನಪಿರೋದು, ನಾನು 6ನೇ ವಯಸ್ಸಲ್ಲಿ ನಾನು ಮೊದಲೇ ಕಾರ್ಯಕ್ರಮ ಕೊಟ್ಟಿದ್ದು. ಅಂದರೆ ಅದು ತುಂಬ ಚಿಕ್ಕವನಿದ್ದೆ, ಏನೋ ನುಡಿಸ್ತಾ ಇದ್ದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕೂಡಿಸಿ ನುಡಿಸು ಅಂತಂದ್ರು. ನಾನು ನುಡಿಸಿದ್ದೆ, ನನಗೇನು ಗೊತ್ತಿರಲಿಲ್ಲ, ಸುಮ್ಮನೆ ನುಡಿಸಿದ್ದೆ. ನಮ್ಮ ತಂದೆಯವ್ರ ಜೊತೆನೇ ನುಡಿಸಿದ್ದೆ. ಅದೇ ರೀತಿ ಪ್ರವೀಣು ಹಾಗೆ. ನಾವಿಬ್ರು 6ನೇ ವಯಸ್ಸಲ್ಲಿ ನಮ್ಮ 6ನೇ ವಯಸ್ಸಲ್ಲಿ ನಾವು ಕಾರ್ಯಕ್ರಮ ವೇದಿಕೆ ಹತ್ತಿದ್ವಿ. ಆಮೇಲೆ ಅವ್ರು ಚಿಕ್ಕವರಿದ್ವಿ, ಸ್ಟೇಜ್ ಫಿಯರ್ ಅನ್ನೋದು ಏನು ಇರಲಿಲ್ಲ. ಸುಮ್ಮನೆ ಬಂದ್ವಿ, ಕೂತ್ವಿ, ನುಡಿಸಿದ್ವಿ, ಹೋದ್ವಿ. ನಮಗೇನೋ ಒಂದು ಚಾಕ್ಲೇಟ್ ಕೊಟ್ಟರು, ಅದು ಕೊಟ್ಟರು, ಖುಷಿಯಾಗಿದ್ವಿ ನಾವು. ತದನಂತರ ಆಮೇಲೆ ನಮ್ಗೆ ಯಾವಾಗ ಶಾಸ್ತ್ರೀಯ ಸಂಗೀತದ್ದು ಒಂದು ಹುಚ್ಚು ಶುರುವಾಯಿತು, ಆವಾಗ ಇದನ್ನ ಇಲ್ಲ ನಾವು ಕರೆಕ್ಟಾಗಿ ನುಡಿಸ್ಬೇಕು, ಈ ರೀತಿ ಕಲಿಬೇಕು, ಕರೆಕ್ಟಾಗಿ ಕಲ್ಕೊಂಡು ಆಮೇಲೆ ನಾವು ಪ್ರದರ್ಶನ ಮಾಡಬೇಕು ಅನ್ನೋದು ಶುರುವಾಯಿತು. ಅದು ಕ್ರಮೇಣ ಹಾಗೇನೆ ನಮ್ಮದು ವಯಸ್ಸಲ್ಲಿ 6ನೇ ವಯಸ್ಸಿಂದ ಅದು ಶುರು ಆಗಿದ್ದು, ಮುಂದೆ ಹಾಗೆ ಬೆಳಿತಾನೆ ಬಂದಿದೆ. ಅದು ತುಂಬ ಚಾಲೆಂಜಿಂಗ್ ಅಂತ ಅನಿಸಿದಂತಹ ಕಾನ್ಸರ್ಟ್ ಯಾವುದಾದ್ರೂ ಇದೆಯಾ? ಹಾಂ, ಚಾಲೆಂಜಿಂಗ್ ಅಂತ ಒಂದು ಬಂದಿದ್ದು ಅಂದರೆ ನಮ್ಮ ಗುರುಗಳು ಆನೂರ್ ಅನಂತ ಕೃಷ್ಣ ಶರ್ಮಾ ಅವ್ರದ್ದು ಜೊತೆಗೆ ನುಡಿಸೋ ಒಂದು ಅವಕಾಶ ನನಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಆವಾಗ ನನಗೆ ಅಂದರೆ ಅವರು ಕರ್ನಾಟಕ ಪದ್ಧತಿಯಲ್ಲಿ ತಾಳದ್ದು ಲಯಕಾರಿ ಆಸ್ಪೆಕ್ಟ್ ತುಂಬ ಇರುತ್ತೆ. ಸೊ ಅದನ್ನು ನಾನು ಇನ್ನೂ ಪೂರ್ಣವಾಗಿ ಇನ್ನೂ ಮಾಡ್ತಾ ಇದ್ದೀನಿ. ಸೊ ಆವಾಗ ಗೊತ್ತಿರಲಿಲ್ಲ ನನಗೆ. ಸೊ ಅದೊಂದು ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಅವ್ರ ಜೊತೆ ನಾನು ಹೇಗಪ್ಪ ನುಡಿಸೋದು ಅಂಥೇಳಿ. ಬಟ್ ಅವ್ರು ಎಷ್ಟು ಹ್ಯಾಟ್ಸ್ ಆಫ್ ಟು ಹಿಮ್. ಅಂದರೆ ಅವರು ತಾವು ದೊಡ್ಡ ವಿದ್ವಾಂಸರಲ್ಲದೆ ನಮ್ಮನ್ನು ಅವ್ರ ಜೊತೆಗೆ ಕರ್ಕೊಂಡೋಗಿ ನುಡಿಸಿಸಿ ಕರೆಕ್ಟಾಗಿ ಎಲ್ಲ ಮಾಡೋ ಥರ ಅವರು ನಮಗೆ ಹೇಳಿಕೊಟ್ರು. ಯಾವುದೇ ಏನು ತಪ್ಪಲಾರ್ದೇ ಎಲ್ಲ ಕರೆಕ್ಟಾಗಿ ನುಡಿಸೋಕ್ಕೆ ಒಂದು ಬಂತು. ಸೊ ಅದೊಂದು ನನಗೆ ಚಾಲೆಂಜ್ ಇತ್ತು, ಹೇಗಪ್ಪ ಅಂತೇಳಿ. ಫುಲ್ ಟೆನ್ಷನ್ ಆಗಿತ್ತು ನಮಗೆ ಆ್ಯಕ್ಚುಲಿ ಅವ್ರ ಜೊತೆ ನುಡಿಸ್ಬೇಕು ಅಂತಂದರೆ. ಸೊ ಅವರು ನಮಗೆಲ್ಲ ಹೇಳಿಕೊಟ್ಟು ಹೀಗೆ ಮಾಡಿದರೆ ಹೀಗಾಗತ್ತೆ. ಪ್ರೋಗ್ರಾಮ್ಗಿಂತ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಅವ್ರು ನಮಗೆ ಹೇಳ್ಕೊಟ್ಟದ್ದು. ಸೊ ಅದನ್ನು ಅವ್ರ ಜೊತೆಗೆ ನಮ್ದು ಏನೇ ನುಡಿಸ್ತಾ ಇದ್ರು ಅವರು ಅದ್ರ ಜೊತೆಗೆ ನಮ್ಗೆ ಹೀಗೆ ನುಡಿಸು ಅಂತ ಅಲ್ಲೇ ಸ್ಟೇಜ್ ಮೇಲೆ ಹೇಳಿಕೊಟ್ಟು ನಮಗೆಲ್ಲ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ರು. ಸೊ ಅದೊಂದು ಚಾಲೆಂಜ್ ಇತ್ತು. ಅದೇ ಥರ ಪ್ರೋಗ್ರಾಮ್ ಮುಗಿದ್ಮೇಲೆ ಹಬ್ಬ ಆರಾಮ್ ಅನಿಸ್ತು ಅಂತ ಹೇಳಿ ನೆಮ್ಮದಿ ಸಿಕ್ತು. ಕರೆಕ್ಟ್ ಸರ್. ತಂದೆಯವರ ಮಾರ್ಗದರ್ಶನ ಹೇಗಿತ್ತು? ತಂದೆಯವರ ಮಾರ್ಗದರ್ಶನ ತುಂಬ, ಅಂದರೆ ಅವರು ನನಗೆ ಗಾಯನಕ್ಕೆ ಹೇಗೆ ನುಡಿಸ್ಬೇಕು ಅನ್ನೋದು ಒಂದು ಮಾರ್ಗದರ್ಶನ ತುಂಬ ಹೇಳ್ಕೊಟ್ರು ನನಗೆ. ಯಾಕಂದರೆ ಏನಾಗುತ್ತೆ, ತಬಲಾ ವಾದಕರಲ್ಲಿ ಒಂದು ಅಂತಂದರೆ ಅವ್ರು ತಬಲಾ ನುಡಿಸೋದೇನಿದೆಯಲ್ಲ ಎಲ್ಲ ಸೋಲೋ
ಅಭ್ಯಾಸ ಮಾಡ್ತಾರೆ. ಅಂದರೆ ಇದರಲ್ಲಿ ತುಂಬ ಬೇರೆ ಬೇರೆ ಥರದ ಕಂಪೋಸಿಷನ್ಸ್ ಇದೆ. ಕಾಯ್ದಾ ಇದೆ, ಟುಕಡ, ಮುಖಡ, ರೇಲ, ಗತ್ ಅಂತಿದೆ, ಚಕ್ರಧಾರ ಅಂತಿದೆ. ಇವೆಲ್ಲ ತಬ್ಲಾಗೆ ಸಂಬಂಧಪಟ್ಟದ್ದು ಮಾತ್ರ. ಇವಾಗ ಗಾಯನ ಜೊತೆ ಆಗಲಿ ಅಥವಾ ಯಾವುದೋ ಫ್ಲೂಟೋ, ವಯಲಿನೋ, ಸಾರಂಗಿನೋ, ಸರೋದೋ, ಸಿತಾರ್ ಇದ್ರ ಜೊತೆಗೆ ನುಡಿಸೋದು ಹೇಗಿರುತ್ತೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಗಾಯನದ ಜೊತೆ ಹೇಗೆ ನುಡಿಸ್ಬೇಕು ಅನ್ನೋದು ನನಗೆ ನನ್ನ ತಂದೆಯವ್ರ ಕಡೆಯಿಂದನೇ ತುಂಬ ಅವರು ನನಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದು. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಈ ಇನ್ಸ್ಟ್ರೂಮೆಂಟ್ಸ್ ಆಗಲಿ ತಾವೇ ಬಾರಿಸ್ತಾ ತಾವೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕಲಿತಿರುವಂಥದ್ದೇ ಬಹಳಷ್ಟು ಉದಾಹರಣೆಗಳು ಅವಾಗೆಲ್ಲ. ನಿಜನಾ ಸರ್ ಅದು? ನಮ್ಮ ತಂದೆಯವರು ಕೊಳಲು ಕಲ್ತಿದ್ದ ಏಕಲವ್ಯನೇ ಅವರು. ಹೌದು, ಅವರಿಗೆ ಕೊಳಲಿಗೆ ಯಾರು ಗುರುಗಳಿರಲಿಲ್ಲ. ಅವ್ರ ಮೂಲತಃ ಹಾಡುಗಾರಿಕೆಯನ್ನು ಕಲಿತರು. ಅವ್ರಿಗೆ ಅದು ಗುರುಗಳಿದ್ರು. ಆಮೇಲೆ ಅವರು ಹೆಸರಾಂತ ಗಾಯಕರು, ಅಂದರೆ ನಮ್ಮ ಧಾರವಾಡದ ಗಾಯಕರು, ಪಂಡಿತ್ ರಾಜ್ಗುರು ಅವರಾಗಿರ್ಬೋದು, ಬಸವರಾಜ ರಾಜ್ಗುರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಗಂಗೂಬಾಯಿ ಹಾನ್ಗಲ್ಲು, ಭೀಮಸೇನ್ ಜೋಶಿ, ಆಮೇಲೆ ಕಿಶೋರಿ ಅಮನ್ಕರ್, ಇವ್ರ ಜೊತೆ ಹಾರ್ಮೋನಿಯಂ ಸಹ ತುಂಬ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಗಾಯನದ ಏನು ಶೈಲಿ ಇತ್ತು ಅದು ತಮ್ಮಲ್ಲಿ ಅಳವಡಿಸ್ಕೊಂಡಿದ್ರು. ಆಮೇಲೆ ಇವರಿಗೆ ಕೊಳಲು ನುಡಿಸೋದು ಒಂದು ಹುಚ್ಚು ಇತ್ತು. ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸೊ ಅವರೇ ಸ್ವಪ್ರಯತ್ನದಿಂದ ಅದನ್ನು ಹುಡುಕಿ ಅವ್ರು ಹೇಳ್ತಿದ್ರು, ಬರೀ ಉದ್ದು ಕೊಳಲು ಮಾತ್ರ ಧಾರವಾಡದಲ್ಲಿ ಸಿಗ್ತಿತ್ತು. ಈ ಪನ್ನಾಲಾಲ್ ಘೋಷ್ ಅವರು ಇವರೆಲ್ಲ ನುಡಿಸುವಂಥದ್ದು ದೊಡ್ಡ ಬಾನ್ಸುರಿ, ಅದು ಬಾನ್ಸುರಿ ಅಂತ ದೊಡ್ಡ ಕೊಳಲು, ಅದು ಎಲ್ಲಿ ಸಿಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಸಿರ್ಸಿಯಲ್ಲಿ ರಾಜ್ಗುರು ಅವ್ರ ಜೊತೆ ಹೋದಾಗ ಮಾರಿಕಾಂಬ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇತ್ತಂತೆ. ಸೊ ಅಲ್ಲೇ ಹೊರಗಡೆ ಯಾರೋ ಕೊಳಲು ಮಾರ್ತಾ ಇದ್ರು. ಅಲ್ಲಿ ನೋಡಿದಾಗ ಒಂದು ದೊಡ್ಡ ಕೊಳಲು ಇವರಿಗೆ ಸಿಕ್ತು. ಅಯ್ಯೋ, ನಾನು ಇಷ್ಟು ದಿವಸದಿಂದ ಹುಡುಕ್ತಾ ಇರೋವಂಥದ್ದು ಕೊಳಲು ಇಲ್ಲಿ ಸಿಕ್ಕಿದೆ ಅಂತ ಹೇಳಿ ಅದನ್ನು ತಗೊಂಡು ಹೋಗಿ ತಾವೇ ಪ್ರಯತ್ನದಿಂದ ಅದರಲ್ಲಿ ರಾಗಗಳನ್ನು ನುಡಿಸೋಣಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಅವರ ಶೈಲಿಯಲ್ಲಿ ಗಾಯಕರು ಹೇಗೆ ಹಾಡಬೇಕೋ ಆ ಶೈಲಿಯೇ ಕೊಳಲಿನಲ್ಲೂ ನೀವು ಕೇಳಬಹುದು. ಅದೇ ನಮ್ಮ ಘರಾನೆಯಲ್ಲಿ ಇವಾಗ ಪ್ರವೀಣು ಅದೇ ಥರ ನುಡಿಸ್ತಾ ಇದ್ದಾರೆ. ಹೌದು. ಸೊ ಮುಂದೆನೂ ನಮ್ಮ ಶಿಷ್ಯಂದ್ರೆ ಏನಿದ್ದಾರೆ ಅದೇ ಒಂದು ಘರಾನೆಯಲ್ಲಿ. ಸೊ ಹೀಗಾಗಿ ನಮ್ಗೆ ಇವಾಗ ಅದಕ್ಕೆ ಒಂದು ನಾವು ಗೋಡ್ಖಿಂಡಿ ಘರಾನ ಅಂತ ಹೇಳಿ ಹೆಸರು. ಸರ್, ನಿಮ್ಮ ತಂದೆಯವರು ಅನೇಕ ಪ್ರಯೋಗಗಳನ್ನು ಮತ್ತು ಸಂಶೋಧನೆಗಳನ್ನು ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನೀವು ಯಾವುದಾದ್ರೂ ಪ್ರಯತ್ನ ಮಾಡಿದ್ರಾ ಅಂತ? ಚಿಕ್ಕವರಿದ್ದಾಗ ನಾನಾಗ್ಲಿ ಪ್ರವೀಣ್ ಆಗಲಿ ಇಬ್ರು ಕೊಳಲು ನುಡಿಸಿದ್ವಿ, ಇಬ್ರು ತಬಲಾ ನುಡಿಸಿದ್ವಿ. ಓಕೆ, ಒಂದು ಟೈಮಲ್ಲಿ ಆಮೇಲೆ ಇಬ್ರು ಜಗಳನೂ ಆಡ್ತಿದ್ವಿ, ನನಗೆ ಬೇಕು ತಬಲಾ, ನನಗೆ ಬೇಕು ಕೊಳಲು ಅಂತ ಹೇಳಿ. ಬಟ್ ಆವಾಗ ತಂದೆ ಹೇಳಿದ್ರು, ಇಲ್ಲ ನಿನಗೆ ತಬಲಾ ಇದರಲ್ಲಿ ಚೆನ್ನಾಗಿದೆ, ನಿನ್ನ ಕೈ ಓಡ್ತಾ ಇದೆ, ಅದರಲ್ಲಿ ಚೆನ್ನಾಗಿದೆ, ನೀನು ತಬಲಾ ಮಾಡು, ಫ್ಲೂಟಲ್ಲಿ ಅವನು ಚೆನ್ನಾಗಿದ್ದಾನೆ, ಸೊ ಅವನು ಫ್ಲೂಟ್ ಮಾಡಲಿ ಅಂತ ಹೇಳಿ. ಸೊ ಆವಾಗಿಂದ ಅವನು ಫ್ಲೂಟು, ನಾನು ತಬಲಾ. ಸೊ ಹಾಗೆ ಪ್ರೊಫೆಷನಲ್ ಆಗಿ ವೇದಿಕೆ ಹತ್ತಿದ್ದ ಕಾರ್ಯಕ್ರಮ ನೆನಪಿದೆಯಾ ಸರ್? ಆ ರೀತಿ 2001ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಸೊ ಅವಾಗ್ನಿಂದ ನಂದು ಪ್ರೊಫೆಷನ್ ತಬಲಾ ಅಂತಾನೆ ಆಯ್ತು. ಅಲ್ಲಿವರೆಗೂ ನಾನು ಐ ವಾಸ್ ಅ ಬಿಸ್ನೆಸ್ ಮ್ಯಾನ್. ಸೊ ತಬಲಾ ಇತ್ತು, ಬಟ್ ಅದ್ರ ಕಡೆ ತುಂಬ ಜಾಸ್ತಿ ಆಗಿ, ಬಿಕಾಸ್ ಬಿಸ್ನೆಸ್ಸು ಮಾಡಬೇಕು ತಬಲಾನು ಮಾಡಬೇಕು, ಒಂದು ಸ್ವಲ್ಪ ಕಷ್ಟ ಇತ್ತು. ಬಟ್ 2001ನಲ್ಲಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದ ತಕ್ಷಣ ಸೊ ಆವಾಗ ಡಿಸೈಡ್ ಆಗಿತ್ತು ನಾವು ಸಂಗೀತನೇ ಮಾಡಬೇಕು ಅನ್ನೋದು. ಸೊ ಆವಾಗಿಂದ ನಾನು ಸಂಗೀತಗಾರನಾಗೇನೆ ತಗೊಂಡಿದ್ದೀನಿ. ಉಸ್ತಾದ್ ಜಾಕಿರ್ ಹುಸೇನ್ ಅವ್ರು ಹೇಳ್ತಾರೆ, ತಬಲವೇ ನನಗೆ ಎಲ್ಲವೂ ಕೂಡ, ಅದಿಲ್ಲದೆ ನಾನಿಲ್ಲ, ನಾನಿಲ್ಲದೆ ತಬಲವಿಲ್ಲ ಅಂತ. ನಿಮ್ಮ ಪ್ರಕಾರ ನಿಮಗೆ ತಬಲಾ ಅಂತಂದ್ರೆ ಏನು ಅಂತ? ನನಗೆ ತಬಲಾ ಅಂದರೆ ದೇವರು. ಸೊ ಸರಸ್ವತಿ ದೇವರಿಗೆ ನಾನು ಏನೇ ತಬಲಾ ನುಡಿಸೋದಾಗ್ಲಿ ಏನೇ ಆಗಲಿ ಅದೆಲ್ಲ ದೇವರಿಗೆ ಸಮರ್ಪಿತ ಅಂತ ಹೇಳಿ ನನ್ನ ಭಾವನೆ ಇದೆ. ಸೊ ಇದರಲ್ಲಿ ನಾನು ಆದಷ್ಟು ಮಟ್ಟಿಗೆ ಭಾವನೆಗಳು, ನಮ್ಮ ಭಾವನೆಗಳು ಅಥವಾ ಯಾವುದೋ ಸಂಗೀತಗಾರರ ಜೊತೆ ನಾವು ನುಡಿಸುವಾಗ ಅವ್ರ ತಕ್ಕಂಗೆ ನಾನು ನುಡಿಸ್ಬೇಕು ಅನ್ನೋದು ಒಂದು ನಂದು ಧರ್ಮ. ಸೊ ಇದರಲ್ಲಿ ನಾನು ಜಾಸ್ತಿ ನುಡಿಸ್ತೀನಿ, ನಾನು ಜೋರಾಗಿ ನುಡಿಸ್ಬೋದು, ಅದು ಸಾಧ್ಯನೂ ಇಲ್ಲ, ಅದು ಮಾಡಲೂಬಾರದು. ಕರೆಕ್ಟ್. ಓಕೆ, ನನಗೆ ತಬಲಾ ಅಂದರೆ ದೇವರು. ಸೊ ದೇವರಿಗೆ ಹೇಗೆ ನೋಡ್ಕೋಬೇಕು ಹಾಗೆ ನಾನು ತಬಲಾದಲ್ಲಿ ಅದನ್ನೇ ನುಡಿಸಾಣಿಕೆಯನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಂಬಿದ ದೇವರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಎಂಥ ಸನ್ನಿವೇಶಗಳಲ್ಲಿ ತಬಲಾ ಅನ್ನುವಂತಹ ಈ ಕಲೆ ಕೈ ಹಿಡಿತು ನಿಮಗೆ ಅಂತ? ಹೌದು, ತಬಲಾ ಇಲ್ಲದೆ ನಾನಿಲ್ಲ. ಸೊ
ನನಗೆ ಗೊತ್ತಿರೋದು ಇವಾಗ ತಬಲಾ ಒಂದೇ. ಸೊ ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅದನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನುಡಿಸ್ತಾ ಇದ್ದೀನಿ. ಸೊ ತಬಲಾದಲ್ಲಿ ನನಗೆ ಅಂತಂದರೆ ಇವಾಗ ನಾನು ಹೇಳಿದೆ ಬಿಸ್ನೆಸ್ ನಂದಿತ್ತು ಅಂಥೇಳಿ. ಸೊ ಇವಾಗ ಬೆಂಗಳೂರಿಗೆ ಬಂದ ಮೇಲೆ ನಾನು ಸಂಗೀತನೇ ಮಾಡಬೇಕು ಅನ್ನೋದು ಇದ್ದಿದ್ದರಿಂದ, ತಬಲಾ ನನ್ನ ಜೊತೆಗೆ ಇದ್ದಿದ್ದರಿಂದನೇ ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ನಾನು ಬೇರೆ ಏನಾದರೂ ಇಲ್ಲ ಅಂತಂದ್ರೂ ನಾನು ತಬಲಾ ನನ್ನ ಜೊತೆಗೆ ಇದ್ದೇ ಇದೆ, ನಾನು ಯಾವತ್ತಾದರೂ ನಾನು ತಬಲಾ ನುಡಿಸ್ಬಹುದು ಅಂಥೇಳಿ. ತಬಲಾ ನನಗೆ ಆಲ್ವೇಸ್ ಮೈ ಫೇವ್ರೇಟ್. ಸರ್, ಮತ್ತೊಂದು ಖುಷಿ ವಿಚಾರ ಏನಂದ್ರೆ, ತಮ್ಮ ತಂದೆಯವರು ಆರಂಭಿಸಿದಂಥ ಸಂಜೋಗ್ ಬಾಸುರಿ ಸಂಸ್ಥೆಯಿಂದ ಸಾಕಷ್ಟು ಜನ ಶಿಷ್ಯ ವೃಂದ ಇವತ್ತು ತಮ್ಮದೇ ಆದ ಸ್ವಂತ ಸಂಗೀತ ಶಾಲೆನ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಕಲೆ ಪ್ರಸಾರವಾಗ್ತಾ ಇದೆ, ಕಲೆ ಎಲ್ಲೆಡೆ ಹರಡ್ತಾ ಇದೆ. ಅಂದ್ರೆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಈ ಮತ್ತೊಂದು ಅಂದ್ರೆ ಬದುಕನ್ನ ಕಟ್ಟಿಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವೆಲ್ಲ ರೀತಿಯ ತರಬೇತಿಗಳು ಈಗ ತಾವು ಇವಾಗ ಹಾಗೆ ನೋಡಿದರೆ, ನಮ್ಮ ಕೆಲವು ಶಿಷ್ಯಂದ್ರು ನಮ್ಮಲ್ಲಿ ತಯಾರಾದವರು ಪ್ರೊಫೆಷ್ನಲ್ ಮ್ಯೂಸಿಷಿಯನ್ಸ್ನೂ ಆಗಿದ್ದಾರೆ. ಸಂಗೀತವನ್ನೇ ಮುಖ್ಯವಾಗಿ ತಮ್ಮ ಜೀವನಕ್ಕೆ ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಸುಮಾರು ಜನ ಶಿಕ್ಷಕರಾಗಿನೂ ಮಾಡ್ತಾ ಇದ್ದಾರೆ. ಅಂದರೆ ಅವರು ಮತ್ತೆ ಪಾಠ ಮಾಡಿ ಇದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತರಬೇತಿಯಲ್ಲಿ ನಾವು ಕಲಿಸೋದು ಮೇನ್ ಅಂದರೆ ಶಿಸ್ತು, ಸಂಗೀತಕ್ಕೆ ಬೇಕಾಗಿರುವಂಥ ಶಿಸ್ತು. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ಶುಶ್ರಾವಾಗಿ ನುಡಿಸೋದು, ತಾಳಬದ್ಧವಾಗಿ ನುಡಿಸೋದು, ಅದರ ಕಡೆ ಗಮನ ಕೊಡಬೇಕು. ಏನೋ ಒಂದು ಹಾಡು ಸಾರೆಗಮ ಪದನಿಸ ಬಂತು, ಒಂದಿಷ್ಟು ದಾದಿಂದ ಬಂತು ಅಂದರೆ ಹೋಗಿ ಎಲ್ಲೋ ಒಂದು ಪ್ರೋಗ್ರಾಮ್ ಕೊಡೋದಾಗಲಿ, ಅದು ನಾವು ಮಾಡಬಾರ್ದು, ಮಾಡಿಕೊಡೋದು ಅನ್ನೋದು ನಮ್ಮದು ಒಂದು ಪಾಲಿಸಿ ಇದೆ. ಯಾಕೆಂದರೆ ನಿಮಗೆ ಅನುಭವ ಆಗದೆ ಹೊರತು ಅದನ್ನು ನೀವು ಬೇರೆಯವರಿಗೆ ಅದನ್ನು ನೀವು ಉಣಬಣಿಸೋದು ತಪ್ಪಾಗತ್ತೆ. ಹೌದು. ಸೊ ಒಂದು ಲೆವೆಲಲ್ಲಿ ನೀವು ಬಂದ ಮೇಲೆ ಸೊ ಅವಾಗ ಅದನ್ನು ನಾವು ಗುರುಗಳ ಆಜ್ಞೆ ಪಡೆದೇ ನುಡಿಸೋದು ತುಂಬ ಪ್ರಾಮುಖ್ಯ ಕೊಡಬೇಕು, ಮುಖ್ಯನೂ ಹೌದು ಅದು. ಓಕೆ. ಪ್ರಾಕ್ಟೀಸ್ ಮಾಡುವಂಥದ್ದು ಪ್ರತಿನಿತ್ಯವೂ ಕೂಡ ಮಾಡಬೇಕಾಗುತ್ತೆ. ಒಂದು ದಿನ ತಪ್ಪಿದ್ರೂ ಕೂಡ ಒಂದು ವರ್ಷ ಬಿಟ್ಟ ಹಾಗೆ. ಹೌದು. ಅದನ್ನ ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ? ಜಸ್ಟಿಫೈ ಅಂದರೆ ಈಗಿನ ಸಂದರ್ಭದಲ್ಲಿ ಮಕ್ಕಳು ನಮ್ಮಲ್ಲೇ ಬರೋದ್ರು, ಟ್ಯೂಷನ್ ಇದೆ, ಸ್ಕೂಲ್ ಇದೆ, ಆಟನೂ ಆಡಬೇಕು, ಟಿವಿ ನೋಡಬೇಕು, ಮೊಬೈಲ್ ಹಿಡ್ಕೊಂಡು ಗೇಮ್ ಆಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಪ್ರಾಕ್ಟೀಸು ಮಾಡಬೇಕು. ಕರೆಕ್ಟ್. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಇರೋದು ಇವಾಗ. ಸೊ ಆದ್ರೂ ನಾವು ದಿವಸಕ್ಕೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಅರ್ಧ ಗಂಟೆ ಆದರೂ ನೀವು ತಬಲಾ ಮುಂದೆ ಕೂತ್ಕೊಳ್ಳಿ, ನಿಮ್ಗೆ ಏನಾಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಅದರಿಂದ ಏನೋ ಇವಾಗ ಆ್ಯಕ್ಚುಲಿ ಸಂಗೀತ ಅಂತಂದರೆ ನಾವು ಎಷ್ಟೋ ಜನ ನಮ್ಮ ಶಿಷ್ಯಂದ್ರು ಹೇಳಿದ್ದಾರೆ, ಸರ್ ನಾವು ಎಕ್ಸಾಮ್ಸ್ ಇರುತ್ತೆ ಆವಾಗೆಲ್ಲ ನಿಮ್ಮ ಸಂಗೀತನೇ ಹಾಕ್ಕೊಂಡು ಕೇಳ್ತೀವಿ, ಅದು ನಮ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಆಮೇಲೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಅದು ರಿಲೀಫ್ ಆಗುತ್ತೆ ನಮಗೆ ಅಂತ. ಸೊ ನಾವು ಮಕ್ಕಳಿಗೂ ಅದನ್ನೇ ಹೇಳೋದು, ನಿಮಗೆ ಹೋಮ್ವರ್ಕು ಅದು ಇದು ಅಂಥೇಳಿ ತುಂಬ ಸ್ಟ್ರೆಸ್ ಇರುತ್ತೆ, ಒಂದು ಅರ್ಧ ಗಂಟೆ ಅದನ್ನೆಲ್ಲ ಬಿಟ್ಟು ತಬಲಾ ನುಡಿಸಿ, ಕೊಳ ನುಡಿಸಿ, ಹಾಡು ಹಾಡಿ, ಏನೋ ಒಂದು ಮಾಡಿ, ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಪ್ರಾಕ್ಟೀಸು ಆಗುತ್ತೆ. ಕೋವಿಡ್ ಸಂದರ್ಭ ಏನಿದೆ, ಬಹಳಷ್ಟು ಜನ ಕಲಾವಿದರಲ್ಲಿ ಕ್ರಿಯಾಶೀಲತೆ ಹೆಚ್ಚಿಸಿದೆ. ತಾವು ಕೂಡ ಕಂಪೋಸ್ ಮಾಡಿದ ಹಾಡುಗಳನ್ನು ಕಂಪೋಸ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಹೌದು. ಅಂದರೆ ಆ ಟೈಮಲ್ಲಿ ಸುಮಾರು ಟೈಮ್ ಇತ್ತು ಎಲ್ರಿಗೂ. ಸೊ ಯೋಚನೆ ಮಾಡೋ ಒಂದು ಸಂದರ್ಭ ತುಂಬ ಇತ್ತು ಅದರಲ್ಲಿ. ಸೊ ಖಾಲಿ ಟೈಮ್ ಪಾಸ್ ಮಾಡೋ ಬದಲು ಏನಾದರೂ ಒಂದು ಕ್ರಿಯಾಶೀಲವಾಗಿ ಏನಾದರೂ ಮಾಡೋಣ ಅಂಥೇಳಿ, ಅದೇ ಟೈಮಲ್ಲಿ ಅದೊಂದು ಸಂಯೋಚನೆ ಅಂಥೇಳಿ ಒಂದು ಫೇಸ್ಬುಕ್ಕಲ್ಲಿ ನಡೀತಾ ಇತ್ತು. ಅಂದರೆ ಸಂಯೋಚನೆ ಅಂದರೆ ಏನೇ ಯೋಚನೆ ಮಾಡಿ ಅಂಥೇಳಿ, ಅದು ಸಂಯೋಜನೆನೂ ಹೌದು. ಸೊ ಆ ಸಂದರ್ಭದಲ್ಲಿ ಪ್ರವೀಣ್ ಡಿ ರಾವ್ ನನಗೆ ಹೇಳಿದರು, ಇಲ್ಲ ನೀವು ಒಂದು ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಒಂದು ಕಂಪೋಸ್ ಏನೋ ಮಾಡಿ ಸಂಯೋಜನೆ ಮಾಡಿರುವಂಥದ್ದು. ಜೀವನ ಈ ಜೀವನ ತಾರನ ಲಿರಿಕ್ಸ್ ನೆನಪಿಲ್ಲ, ಮರ್ತೋಗಿದೆ.
ಸಾರಿ, ನನಗೆ ಲಿರಿಕ್ಸ್ ಮರ್ತೋಗಿತ್ತು. ಆದ್ರೆ ಆ ಸಂಯೋಜನೆ, ಆ ಟ್ಯೂನ್ ಏನಿದೆ ಅದು ತಮಗೆ ಮನಸ್ಸಲ್ಲಿ ಕೂತಿರುವಂಥದ್ದು. ಸರ್, ಈಗ ಸಂಗೀತದಲ್ಲಿ ತಬಲಾ ವಾದನ ಅಂದ ತಕ್ಷಣ ಜಾನಪದ ಹಾಡಿರ್ಲಿ, ಸುಗಮ ಸಂಗೀತ ಇರಲಿ, ಸಿನಿಮಾ ಹಾಡಿರ್ಲಿ, ಎಲ್ಲ ರೀತಿಯ ಕಲಾ ಪ್ರಕಾರಗಳು, ಎಲ್ಲ ರೀತಿಯ ಹಾಡುಗಳಿಗೆ ಅದ್ಭುತವಾದ ಸಾಥ್ ಕೊಡುವಂಥದ್ದು ತಬಲಾ ವಾದನ ಅನ್ನುವಂಥದ್ದು. ಹಾಗೆ ತಮಗೆ ಮನೆಯಲ್ಲಿ ಸಾಥ್ ಹೇಗಿದೆ ಸರ್? ಅಂದ್ರೆ ಕುಟುಂಬದ ಒಂದು ಸಪೋರ್ಟ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ. ಸಪೋರ್ಟ್ ಸಿಸ್ಟಮ್ ಇರಲೇಬೇಕು ಸಂಗೀತಗಾರರಿಗೆ. ಸೊ ನಮ್ಮ ತಾಯಿ ತುಂಬ ನಮಗೆ ಅಷ್ಟೇ ಕಾರ್ಯಕ್ರಮ ಹೋಗ್ತಿದ್ವಿ ನಾವು ಎಲ್ಲ, ಯಾಕಂದ್ರೆ 3 ಜನ ಸಂಗೀತಗಾರರು ಸಂಗೀತ ಇದಕ್ಕೆ ಹೋಗ್ಬಿಡ್ತಿದ್ವಿ, ಇಲ್ಲ ಪ್ರಾಕ್ಟೀಸ್ ಕೊಡ್ತಿದ್ವಿ. ಸೊ ಮನೆಯ ಎಲ್ಲ ವಾತಾವರಣ ನೋಡಿಕೊಂಡು ನಮ್ಮನ್ನು ಬೆಳೆಸಿದ್ದಾಗಲಿ ನಮ್ಮ ತಾಯಿ. ಸೊ ಅವರಿಗೆ ನಾನು ದೊಡ್ಡ ನಮಸ್ಕಾರನ ಹೇಳಲೇಬೇಕು. ಅದೇ ರೀತಿ ಆಮೇಲೆ ಮದುವೆ ಆದಮೇಲೆ ನನ್ನ ಮಡದಿ, ಆಮೇಲೆ ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ, ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಂಥವ್ರು. ಸೊ ಇಡೀ ಫ್ಯಾಮಿಲಿ, ನಮ್ಮ ಕುಟುಂಬ ಸಂಗೀತದಾಗಿರೋದು. ಸೊ ನಮ್ಮ ಮನೆಗೆ ಬಂದವರು ಅದನ್ನು ತುಂಬ ಗೌರವ ಕೊಟ್ಟು ನಮಗೆ ಅದನ್ನು ಪ್ರೋತ್ಸಾಹ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಗಳು ಇವಾಗ ಡ್ಯಾನ್ಸ್ ಕಲಿತಾ ಇದ್ದಾರೆ. ನಾನು ಅದೇ ಕೇಳಬೇಕಾಗಿದೆ ಸರ್, ಯಾಕಂದ್ರೆ ಷಡ್ಜ್ ಈಗಾಗಲೇ ವೇದಿಕೆ ಹತ್ತಿದ್ದಾರೆ. ಮಗಳು ಯಾವುದ್ರಲ್ಲಿ ಆಸಕ್ತಿ? ಅವಳು ಕಥಕ್ ಡ್ಯಾನ್ಸ್ ಕಲಿತಾ ಇದ್ದಾಳೆ ನಿರುಪಮಾ ರಾಜೇಂದ್ರ ಅವ್ರ ಹತ್ರ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಕಾರ್ಯಕ್ರಮದ ಆರಂಭದಲ್ಲಿ ನಾವು ತಬಲಾ ವಾದನದ ಝಲಕನ್ನ ಕೇಳಿದ್ವಿ. ಹಾಗೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಹಂತದಲ್ಲಿ ಒಂದು ತಬಲಾ ವಾದನದ ಝಲಕ್ನೊಂದಿಗೆ ಕಾರ್ಯಕ್ರಮ ಮುಗಿಸೋಣ ಅಂತ. ಓಕೆ, ತೀನ್ ತಾಳದಲ್ಲಿ ಕೆಲವು ರಚನೆಗಳನ್ನು ನಾನು ನುಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಫೈನಲಿ ಸರ್, ಇವತ್ತು ವಾರದ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಆಯಿತು ನಮಗೂ ಕೂಡ ಮಾತಾಡಿಸಿ. ತಮಗೇನು ಅನ್ನಿಸ್ತು ಕಾರ್ಯಕ್ರಮದಲ್ಲಿ? ತುಂಬ ಖುಷಿ ಕೊಟ್ಟಿದೆ. ನನ್ನ ಬಗ್ಗೆ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿಯನ್ನು ನೀವು ಕಲ್ಪಿಸಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು. ಚಂದನ ವಾಹಿನಿಗೆ ತುಂಬ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ತಬಲಾ ಒಂದು ವಾದ್ಯದ ಹಿಂದೆ ಎಷ್ಟು ಭವ್ಯವಾದ ಇತಿಹಾಸ ಇದೆ, ಉಜ್ವಲವಾದ ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಇಡೀ ಅಂದರೆ ಈ ಒಂದು ಸಂಚಿಕೆ ಸಂಗೀತ ಆಸಕ್ತರಲ್ಲಿ, ಅದರಲ್ಲೂ ವಿಶೇಷವಾಗಿ ತಬಲಾ ವಾದನದಲ್ಲಿ ಆಸಕ್ತಿ ಇರುವಂಥವರಿಗೆ ಇವತ್ತಿನ ಸಂಚಿಕೆ ಮಾರ್ಗದರ್ಶಕವಾಗಿರುತ್ತೆ ಎನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ.